ಅನ್ನು ಮಾಡಿಕೊಂಡು ನಿಮಗೆ ಇಂಪಾರ್ಟೆಂಟ್ ಆಗಿ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ನಡೆಸ್ತಾ ಇದ್ದೀನಿ. ಪ್ರಸ್ತುತ ಈ ಒಂದು ವಿಡಿಯೋ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋವನ್ನು ರಚಿಸಲಾಗಿದೆ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರತಕ್ಕಂಥ ಕೆಲವೊಂದು ಅಂಶಗಳೇನಪ್ಪ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನೀವು ಬೆಳವಣಿಗೆ ಮತ್ತು ವಿಕಾಸ ಪಾಠವನ್ನು ಓದಿರ್ತೀರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷಾ ತಯಾರಿಗೆ ಪುನರಾವರ್ತನೆಯ ಒಂದು ಇಣುಕು ನೋಟ, ಅದರಲ್ಲಿ ಪ್ರಮುಖ ಅಂಶಗಳನ್ನು ನೀವು ಈಗ ಆಲ್ರೆಡಿ ಓದಿರ್ತಕ್ಕಂಥವು. ಹಾಗೆಯೇ ನೀವು ಪುಸ್ತಕಗಳಿಂದ ಅನೇಕ ಮಾಹಿತಿಗಳನ್ನು ಓದಿರ್ತೀರಿ. ಅದರ ನಂತರ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡಿ. ಕೆಲವೊಂದು ಪ್ರಶ್ನೆಗಳನ್ನು ಕೂಡ ನಾನು ಇಲ್ಲಿ ನಿಮಗೆ ಕೇಳ್ತಾ ಹೋಗ್ತೀನಿ. ಹಾಗೆಯೇ ನೀವು ಪುನರಾವರ್ತನೆಯನ್ನು ನಿಮಗೆ ಅವಶ್ಯಕತೆ ಇದೆ ಅಂತ ಅನಿಸಿದಾಗ ಈ ವಿಡಿಯೋ ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂದರೆ ಕೊನೆ ಹಂತದ ತಯಾರಿಯಾಗಿ ನೀವು ಇದನ್ನು ನೋಡ್ಬೋದು. ಯಾಕಂದರೆ ಭಾಳಷ್ಟು ವಿಡಿಯೋಗಳನ್ನು ನಮ್ಮ ಚಾನಲಿಂದ ನೋಡಿದಿರಿ ಮತ್ತು ನೀವು ಕೂಡ ಅನೇಕ ಪುಸ್ತಕಗಳಲ್ಲಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇರುವಂಥ ಪುಸ್ತಕಗಳಲ್ಲಿ ಓದಿರ್ತೀರ. ಆದರೂ ಕೂಡ ಒಂದು ಪ್ರಮುಖ ಅಂಶಗಳ ಒಂದು ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡೋಣ. ಹಾಗೆಯೇ ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಮತ್ತು ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಇನ್ನಷ್ಟು ಪ್ರಶ್ನೆಗಳು ಬರ್ಬೋದು ಅಂತ ಅನಿಸಿದರೆ ಆ ಪ್ರಶ್ನೆಗಳನ್ನು ಕೂಡ ನನಗೆ ಕಮೆಂಟ್ ಮೂಲಕ ಕೇಳ್ಬೋದು, ಅಥವಾ ನೀವು ಕೂಡ ಇದ್ದರೆ ಖಂಡಿತ ತಿಳಿಸ್ಬೋದು. ಈಗ ಆಲ್ರೆಡಿ ನೀವು ಟೆಲಿಗ್ರಾಮಲ್ಲಿ ಸಾಕಷ್ಟು ಕ್ವಿಜ್ಗಳನ್ನು ಇದ್ರ ಬಗ್ಗೆ ಅಟೆಂಡ್ ಮಾಡಿರ್ತೀರ. ನಾನು ಅನೇಕ ಒಂದು ಕ್ವಿಜ್ಗಳಿಂದ ಮತ್ತು ಈ ಒಂದು ಇಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಿಂದ ಪ್ರಶ್ನೆಗಳನ್ನು ಮತ್ತು ಪ್ರಮುಖ ಅಂಶಗಳನ್ನು ನಾನು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡಿ. ಹಾಗಾದರೆ ಪ್ರಶ್ನೆ ಮತ್ತು ಜೊತೆಗೆ ಕಾನ್ಸೆಪ್ಟ್ ಕೂಡ ಬರ್ತಾ ಹೋಗುತ್ತೆ ನಿಮಗೆ. ಮೊದಲನೇ ಒಂದು ಪಾಯಿಂಟನ್ನು ನಾವು ರಿಮೆಂಬರ್ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಅದು ಮಾನವನಲ್ಲಿ ಆಗ್ತಕ್ಕಂಥ ಪರಿಮಾಣಾತ್ಮಕ ಮತ್ತು ಶಾರೀರಿಕ ಬದಲಾವಣೆಗಳನ್ನು ಏನಂತ ಕರೀತಾರೆ. ನೋಡಿ, ಇಲ್ಲಿ ಪರಿಮಾಣಾತ್ಮಕ ಮತ್ತು ಶಾರೀರಿಕ ಬೆಳವಣಿಗೆಯನ್ನು ನಾವೇನಂತ ಕರಿತೀವಿ ಅಂದರೆ ಬೆಳವಣಿಗೆ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಇದು. ಬೆಳವಣಿಗೆ ಅಂದರೆ ಏನು ಅಂದರೆ ಪರಿಮಾಣಾತ್ಮಕ ಮತ್ತು ಶಾರೀರಿಕ ಅಂದರೆ ನಾವು ವಿ ಕ್ಯಾನ್ ಸಿ ದಟ್ ಒನ್, ಅದನ್ನು ನಾವು ನೋಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ಲು ಎತ್ತರ ಆಗ್ತಕ್ಕಂಥದ್ದು, ವಯಸ್ಸಾದಾಗ ಬೆಳೀತಾ ಹೋಗ್ತಕ್ಕಂಥದ್ದು, ಇದೆಲ್ಲ ನಮಗೆ ಗೊತ್ತಾಗುತ್ತೆ ಚಿಕ್ಕವನಿದ್ದಾಗಲಿಂದ ಹಿಡಿದು ದೊಡ್ಡವನಾಗೋವರೆಗೂ. ಹಾಗೆ ಮಾನವನಲ್ಲಾಗುವಂತಹ ಗುಣಾತ್ಮಕ ಬದಲಾವಣೆಯನ್ನು ಏನಂತ ವಿಕಾಸ ಅಂತ ಕರೀತಾರೆ. ಏನಂತ ಕರೀತಾರೆ? ವಿಕಾಸ. ಇದು ಪರಿಮಾಣಾತ್ಮಕ, ಇದು ಗುಣಾತ್ಮಕ ಬದಲಾವಣೆ. ಸೊ ನಾವಿಲ್ಲಿ ಬೆಳವಣಿಗೆಯನ್ನು ನೋಡ್ಬೋದು, ಆದರೆ ವಿಕಾಸವನ್ನು ನೋಡಲಿಕ್ಕಾಗಲ್ಲ. ಅದು ಒಂದು ಗುಣಾತ್ಮಕ ಬದಲಾವಣೆ ಅಂತ ನಾವು ಹೇಳ್ಬೋದು. ಹಾಗೆಯೇ ವ್ಯಕ್ತಿಯಲ್ಲಾಗ್ತಕ್ಕಂತಹ ವಿಕಾಸಾತ್ಮಕ ಕಾರ್ಯಗಳು ಈ ಕೆಳಗಿನ ಕಾರಣದಿಂದಾಗಿ ಉಂಟಾಗ್ತವೆ ಅಂತೇಳಿ. ಯಾವ ಕಾರಣ ಇರ್ಬೋದು? ಸಾಮಾಜಿಕ ನಿರೀಕ್ಷೆಗಳು, ದೈಹಿಕ ಪರಿಪಕ್ವತೆ ಮತ್ತು ವೈಯಕ್ತಿಕ ಆಕಾಂಕ್ಷೆಗಳು ಮೇಲಿನ ಎಲ್ಲವೂ ಅಂತ ಇದೆ. ವ್ಯಕ್ತಿಯಲ್ಲಾಗುವಂಥ ವಿಕಾಸಾತ್ಮಕ ಕಾರ್ಯಗಳು ಯಾವುದರಿಂದ ಆಗ್ತವೆ ಅಂತಕ್ಕಂಥದ್ದು. ಸೊ ಇದಕ್ಕೆ ನೀವು ಉತ್ತರ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ವಿಕಾಸಾತ್ಮಕ ಕಾರ್ಯಗಳು ಪ್ರಮುಖವಾಗಿ ಆಗ್ತಕ್ಕಂಥದ್ದು ಯಾವುದರಿಂದಪ್ಪ ಅಂತ ಹೇಳಿದ್ರೆ, ನೆನ್ಪಿಟ್ಕೊಳ್ಳಿ, ದೈಹಿಕ ಪರಿಪಕ್ವತೆಯಿಂದ. ಸೊ ವ್ಯಕ್ತಿಯಲ್ಲಾಗ್ತಕ್ಕಂಥ ವಿಕಾಸಾತ್ಮಕ ಕಾರ್ಯಗಳು ಉದಯ ಆಗ್ತಕ್ಕಂಥದ್ದು ದೈಹಿಕ ಪರಿಪಕ್ವತೆಯಿಂದ. ಅಂದರೆ ಪರಿಪಕ್ವತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿರಲಿ. ಹಾಗೆಯೇ ವಿಕಾಸದ ಬದಲಾವಣೆಗಳು ಕಂಡುಬರಲಿಕ್ಕೆ ಪ್ರಮುಖವಾದ ಕಾರಣ ಏನಪ್ಪ ಅಂದರೆ, ಎರಡು ಪ್ರಮುಖವಾದ ಕಾರಣಗಳನ್ನು ನೋಡ್ಬೋದು. ಒಂದು ಅನುವಂಶೀಯತೆ, ಇನ್ನೊಂದು ಪರಿಸರಗಳ ಅಂತರ್ಕ್ರಿಯೆ. ಈ ಒಂದು ಅನುವಂಶೀಯತೆ ಮತ್ತು ಪರಿಸರಗಳ ಅಂತರ್ಕ್ರಿಯೆಯಿಂದ ವಿಕಾಸದ ಬದಲಾವಣೆಗಳು ಕಂಡುಬರಲಿಕ್ಕೆ ಕಾರಣ ಆಗತ್ತೆ. ಅಂದರೆ ಪರೀಕ್ಷೆಯಲ್ಲಿ ನಿಮಗೆ ಅನುವಂಶೀಯತೆ, ಒಂದ್ಸರಿ ಪರಿಸರ, ಅಥವಾ ಅನುವಂಶೀಯತೆ ಮತ್ತು ಪರಿಸರಗಳ ಅಂತರ್ಕ್ರಿಯೆ ಈ ರೀತಿ ಕೇಳ್ತಾರೆ. ಸೊ ಆಗ ನೀವು ಅದನ್ನು ಬರಿಬೇಕಾಗತ್ತೆ. ಇನ್ನು ಪರಿಪಕ್ವನ ಮತ್ತು ಕಲಿಕೆಗಳು ಈ ಕೆಳಗಿನ ಯಾವ ಪ್ರಕ್ರಿಯೆಯಲ್ಲಿ ನೆರವಾಗುತ್ತವೆ? ಸೊ ಏನಕ್ಕೋಸ್ಕರ ನೆರವಾಗ್ತವೆ ಅಂತ. ಪರಿಪಕ್ವನ ಮತ್ತು ಕಲಿಕೆಗಳು ಏನಕ್ಕೋಸ್ಕರ ನೆರವಾಗ್ತವೆ? ಬೆಳವಣಿಗೆಗೆ, ಗತಿಶೀಲ ಒಂದು ಕಾರ್ಯಗಳು ಮತ್ತು ವಿಕಾಸದ ಬದಲಾವಣೆಗಳು ಮೇಲಿನ ಎಲ್ಲವೂ ಅಂತ ಇದೆ. ಸೊ ಈ ಎಲ್ಲ ಕಾರ್ಯಗಳಿಗೂ ಕೂಡ ಏನಾಗ್ತವೆ ಅಂದರೆ ಪರಿಪಕ್ವನ ಮತ್ತು ಕಲಿಕೆಗಳು ಕಾರಣ ಆಗ್ತವೆ. ಹಾಗೆ ವಿಕಾಸ ಅಂತಕ್ಕಂಥದ್ದು ಏನು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ನೀವು ಹೇಳ್ಬೋದು, ವಿಕಾಸ ಅಂತಕ್ಕಂಥದ್ದು ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಹಾಗಾದರೆ ವಿಕಾಸವು ನಡೆಯುವುದು ವ್ಯಕ್ತಿತ್ವ ಮತ್ತು ಇದರ ಅಂತರ್ಕ್ರಿಯೆಯಿಂದ ಅಂತ ಕೇಳ್ತಾರೆ. ನಾನು ಆಗಲೇ ಹೇಳಿದೆ, ವಿಕಾಸ ಅಂತಕ್ಕಂಥದ್ದು ಅದು ವ್ಯಕ್ತಿತ್ವ ಮತ್ತು ಪರಿಸರದ ಅಂತರ್ಕ್ರಿಯೆಯಿಂದ. ಹಾಗೆ ವಿಕಾಸವನ್ನು ನಾವು ಈ ರೀತಿ ಕರಿತೀವಿ. ವಿಕಾಸವು ಶಿರದ ಭಾಗದಿಂದ ಆರಂಭವಾಗಿ ಕಾಲುಗಳ ಕಡೆಗೆ ಹರಿಯುತ್ತದೆ. ಇದನ್ನು ಈ ರೀತಿ ಹೇಳ್ತೀವಿ. ಯಾವ ವಿಕಾಸ ಅಂತ ನಾವು ಕೇಳ್ತೀವಿ, ಇದನ್ನು ಯಾವ ಒಂದು ವಿನ್ಯಾಸ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಶಿರಾಪಾದಾಭಿಮುಖ ವಿನ್ಯಾಸ. ಸೊ ಇದು ಒಂದು ಯಾವ ರೀತಿ ವಿಕಾಸ ಇರುತ್ತೆ ಅಂತಕ್ಕಂಥದ್ದು. ವಿಕಾಸದ ಸಾರ್ವತ್ರಿಕ ತತ್ವಗಳು ನೀವು ಕೇಳಿರ್ಬೋದು. ಸಾಕಷ್ಟು ತತ್ವಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಿದ್ದೀವಿ. ವಿಕಾಸವು ಒಂದು ಪ್ರಗತಿ ಮತ್ತು ವಿಗತಿ ಎರಡನ್ನ ಹೊಂದಿರುತ್ತೆ.
ಆ ಪಾಯಿಂಟನ್ನು ಕೇಳಿದ್ದೀವಿ. ಹಾಗೆ ಅನುವಂಶೀಯತೆ ಮತ್ತು ಪರಿಸರಗಳ ಅನ್ಯೋನ್ಯ ಕ್ರಿಯೆ ಅಂತ ಕೂಡ ನಾವು ನೋಡಿದ್ದೀವಿ. ಹಾಗೆ ವಿಕಾಸವು ಒಂದು ಕ್ರಮಬದ್ಧವಾದ ವಿನ್ಯಾಸ ಅಂತ ಹೇಳಿದ್ದೀವಿ. ಸೊ ಅದರಲ್ಲಿ ಶಿರಪಾದಾಭಿಮುಖ ವಿನ್ಯಾಸ ಇರುತ್ತೆ. ಇನ್ನು ಮುಂದಿನ ಒಂದು ಕಾನ್ಸೆಪ್ಟ್ಗಳನ್ನು ಪ್ರಶ್ನೆ ಮುಖಾಂತರನೇ ನಾನು ನಿಮಗೆ ಕೇಳ್ತಾ ಹೋಗ್ತೇನೆ. ವಿಕಾಸವು ದೇಹದ ಕೇಂದ್ರದಿಂದ ಆಚೆ ನಡಿಗೆ, ಅಂದರೆ ಕೇಂದ್ರದಿಂದ ಪ್ರಾರಂಭವಾಗಿ ಆಚೆ ಏನಾಗುತ್ತೆ, ಹರಿಯುತ್ತಾ ಹೋಗುತ್ತೆ. ಇದು ಯಾವ ಒಂದು ಸಿದ್ಧಾಂತವನ್ನು, ಯಾವ ರೀತಿಯ ವಿಕಾಸವನ್ನು ತಿಳಿಸುತ್ತೆ ಅಂದರೆ ಕೇಂದ್ರ ಪರಿಧಿ ಮುಖ ವಿನ್ಯಾಸ ಅಥವಾ ವಿಕಾಸ ವಿನ್ಯಾಸ ಅಂತ ನಾವು ಕರಿತೀವಿ. ಕೇಂದ್ರ ಪರಿಧಿ ಮುಖ ವಿನ್ಯಾಸ ಅಂದರೆ ವಿಕಾಸ ಏನಾಗುತ್ತೆ, ದೇಹದ ಕೇಂದ್ರ ಭಾಗದಿಂದ ಪ್ರಾರಂಭಿಸಿ ಪರಿಧಿ ಕಡೆಗೆ ಸಾಗುತ್ತೆ. ಅಂದರೆ ಮಗು ಮೊದಲು ಭುಜ ಮತ್ತು ಕೈಗಳನ್ನು ಬಳಸುತ್ತಾನೆ, ನಂತರ ತನ್ನ ಮಣಿಕಟ್ಟು ಹಾಗೂ ಬೆರಳುಗಳನ್ನು ಬಳಸ್ತಾನೆ ಅಂತಕ್ಕಂಥದ್ದು ಇದು ವಿಕಾಸಕ್ಕೆ ಸಂಬಂಧಪಡುತ್ತೆ. ಹಾಗೆ ಚಲನೆಯ ವಿನ್ಯಾಸ, ವಿಕಾಸ ನಿರಂತರವಾದದ್ದು, ವಿಕಾಸ ಅಂತಕ್ಕಂಥದ್ದು ಮತ್ತು ಇಲ್ಲಿ ಯಾವ ರೀತಿಯಾದ ಒಂದು ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತೆ ಅಂತಕ್ಕಂಥದ್ದು ಇದರೆಲ್ಲವೂ ಕೂಡ ನೀವು ನೋಡ್ಬೋದು. ಮುಂದಿನ ಒಂದು ಕಾನ್ಸೆಪ್ಟ್ಗಳಲ್ಲಿ ನಾನು ನಿಮಗೆ ಅವುಗಳ ಮೇಲೆ ಬಂದಿರತಕ್ಕಂಥ ಪ್ರಮುಖ ಅಂಶಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಮತ್ತೊಂದು ಪ್ರಮುಖವಾದಂಥ ಒಂದು ಅಂಶ ಏನಪ್ಪ ಅಂದರೆ ಮಕ್ಕಳು ತಮ್ಮದೇ ಆದಂತಹ ನೈತಿಕ ಮಾನಗಳನ್ನು ರೂಪಿಸಿಕೊಳ್ತಾರೆ. ಈ ಥರ ಒಂದು ಸ್ಟೇಟ್ಮೆಂಟನ್ನು ಹೇಳಿದವರು ಯಾರು ಅಂದರೆ ಕೊಯಿಲ್ಬರ್ಗ್ರವರು. ನೈತಿಕ ವಿಕಾಸ, ನೈತಿಕ ಅಂತ ಒಂದು ಪದ ಏನು ಬಂದಿದೆ ಅದು ನಿಮಗೆ ಕೊಯಿಲ್ಬರ್ಗ್ ಅಂತಕ್ಕಂಥ ಒಂದು ವರ್ಡನ್ನು ನೆನ್ಪಿಟ್ಕೊಳ್ಬೇಕು. ಹಾಗೆ ಬೆಳವಣಿಗೆ ಪ್ರಕ್ರಿಯೆ ಒಂದು ಹಂತದಲ್ಲಿ ಏನಾಗ್ತದಪ್ಪ ಅಂತ ಹೇಳಿದರೆ ಅದು ಸ್ಥಗಿತಗೊಳ್ಳುತ್ತದೆ. ಇದು ಭಾಳ ಇಂಪಾರ್ಟೆಂಟ್. ಬೆಳವಣಿಗೆ ಯಾವಾಗಲೂ ಕೂಡ ಒಂದು ಹಂತಕ್ಕೆ ನಿಂತೋಗುತ್ತೆ, ಆದರೆ ವಿಕಾಸ ನಿರಂತರವಾಗಿ ನಡೀತಾ ಇರುತ್ತೆ. ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಪರೀಕ್ಷೆಯಲ್ಲಿ ನೀವು ಕೇಳಿರ್ಬೋದು ಈ ಪ್ರಶ್ನೆಯನ್ನು, ಏನಪ್ಪ ಅಂದರೆ ಅದು ಮಗುವಿನ ಲಿಂಗ ನಿರ್ಧಾರವಾಗುವುದು ಯಾವುದರಿಂದ ಅಂದರೆ ತಂದೆಯ ವರ್ಣತಂತುಗಳಿಂದ. ಸೊ ತಂದೆಯ ವರ್ಣತಂತುಗಳಿಂದನೇ ಮಗುವಿನ ಲಿಂಗ ನಿರ್ಧಾರ ಆಗ್ತಕ್ಕಂಥದ್ದು. ಹಾಗೆಯೇ ಒಬ್ಬ ವ್ಯಕ್ತಿಯಲ್ಲಿರುವ ವರ್ಣತಂತುಗಳು ಎಷ್ಟು ಜೊತೆ ಇರ್ತವೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ 23 ಜೊತೆ ವರ್ಣತಂತುಗಳನ್ನು ನಾವು ನೋಡ್ಬೋದು. ಹಾಗೆ ಗಂಡು ಮಗುವಿನಲ್ಲಿರುವಂಥ ವರ್ಣತಂತುಗಳನ್ನು ನಾವು ಯಾವ ರೀತಿ ಕರಿತೀವಿ, XY ಅಂತ ಕರಿತೀವಿ. ಇದು ಗಂಡು ಮಗುವಿನಲ್ಲಿರ್ತಕ್ಕಂತಹ ವರ್ಣತಂತುಗಳು. ಇವು ಕೂಡ ಸಾಕಷ್ಟು ಪರೀಕ್ಷೆಗಳಲ್ಲಿ ಈ ಥರದ ಪ್ರಶ್ನೆಗಳನ್ನು ನಾವು ನೋಡಿರ್ತೀವಿ, ಅದು ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ತಂದೆ ತಾಯಿ ಇಬ್ಬರಲ್ಲೂ ಕೂಡ 23 ಜೊತೆ ವರ್ಣತಂತುಗಳು ಬರುತ್ತೆ. ಅಂದರೆ ಟೋಟಲ್ಲು ಅವನ್ನ ನಿಮಗೆ ಕೇಳ್ಬೋದು, 23 ತಂದೆದು ಮತ್ತು ತಾಯಿ 23, ಅಲ್ಲಿಗೆ 46 ಅಂತ ನೀವು ಆಯ್ಕೆ ಮಾಡಬೇಕಾಗತ್ತೆ. ಸೊ ಇವು ವರ್ಣತಂತುಗಳ ಸಂಖ್ಯೆ. ಅಲ್ಲಿ ಗಂಡು ಮಗುವಿನ ವರ್ಣತಂತುಗಳು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಗಂಡು ಮಗುವಿನ ವರ್ಣತಂತುಗಳು ಬೇಕಪ್ಪ ಅಂತ ಹೇಳಿದ್ರೆ ಅದು ಬಂದು ನಾನು ಆಗಲೇ ಹೇಳಿದಂಗೆ XY ಆಗಿರುತ್ತೆ. ಇನ್ನು ಹೆಣ್ಣು ಮಗು ಆಗಿದ್ದರೆ XX ಆಗಿರುತ್ತೆ. ಸೊ ಈ ಒಂದು ಕ್ರೋಮೋಸೋಮ್ಗಳಿದ್ದಾಗ ಏನಾಗಿರುತ್ತಪ್ಪ ಅಂತಂದರೆ ಅದು ಹೆಣ್ಣು ಮಗು ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಈಗ ಆಲ್ರೆಡಿ ಇದೆ. XX ಮತ್ತು ಬರುವಂಥದ್ದು, XY ಬರುವಂಥದ್ದು ಯಾವಾಗ ಬರ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಅಂದರೆ ವೀರ್ಯಾಣು ಮತ್ತು ಅಂಡಾಣುಗಳೆರಡೂ ಕೂಡ ಚಿಕ್ಕ ದಾರದಂತಹ ಒಂದು ಬಣ್ಣದ ರಚನೆಗಳನ್ನು ಹೊಂದಿರ್ತವೆ. ಅವುಗಳನ್ನು ವರ್ಣತಂತುಗಳು ಅಂತ ಕರಿತೀವಿ. ಈ ವರ್ಣತಂತುಗಳು ಅನುವಂಶೀಯತೆಯ ವಸ್ತುಗಳು. ಇದು ಭಾಳ ಇಂಪಾರ್ಟೆಂಟ್ ನಾನು ಹೇಳುವಂಥ ಕಾನ್ಸೆಪ್ಟ್ ನಿಮಗೆ. ಈ ಅನುವಂಶೀಯತೆ ಅಂತ ನಾವೇನು ಕರಿತಿದ್ದೀವಲ್ಲ, ಸೊ ಆ ಅನುವಂಶೀಯತೆಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಗುಣಾಣುಗಳನ್ನು ತಗೊಳ್ಬೋದು. ಮಾನವನ ಝೈಗೋಟ್ನಲ್ಲಿ 23 ಜೊತೆ ವರ್ಣತಂತುಗಳು ಇರ್ತವೆ. ಅದರಲ್ಲಿ 22 ಸಾಮಾನ್ಯ ವರ್ಣತಂತುಗಳು, 1 ಜೊತೆ ಮಾತ್ರ ಲಿಂಗವನ್ನು ನಿರ್ಧಾರ ಮಾಡ್ತಕ್ಕಂಥವು ಇರ್ತವೆ. ಟೋಟಲ್ 23, ತಂದೆಯಿಂದ 23, ತಾಯಿಯಿಂದ 23 ಬರುತ್ತೆ. ಒಟ್ಟು ಬಂದು 46 ಆಗಿರ್ತದೆ ಅಂತ ನಿಮಗೆ ಗೊತ್ತಿರಲಿ. ಅದರಲ್ಲಿ ಹೆಣ್ಣಾದರೆ ಅಂದರೆ XX ಬರುತ್ತೆ, ಗಂಡಿನಲ್ಲಿ XY ಬರುತ್ತೆ. ಸೊ ಅಷ್ಟೇ ನಿಮ್ಗೆ ಬೇಕಾಗಿರುವಂಥ ಒಂದು ಡಿಫರೆನ್ಸ್. ಸೊ ಇದು ನೆನ್ಪಿಟ್ಕೊಳ್ಳಿ. ಅದು ತಂದೆಯ ಒಂದು ವರ್ಣತಂತುಗಳಿಂದನೇ ಗಂಡು ಮಗು ಅಥವಾ ಹೆಣ್ಣು ಮಗು ಅಂತಕ್ಕಂಥ ನಿರ್ಧಾರ ಆಗ್ತಕ್ಕಂಥದ್ದು. ಹಾಗಾದರೆ ಈ ಯುಗ್ಮಕೋಶ ಅಂದರೆ ಏನು, ಅದ್ರ ಬಗ್ಗೆ ನಾವು ನೋಡೋಣ. ಫಲಿತಗೊಂಡ ಅಂಡಾಣುವನ್ನು, ಅಂದರೆ ಅಂಡಾಣು ಏನಿರ್ತದೆ, ಈ ಒಂದು ಅಂದರೆ ತಾಯಿ ತನ್ನ ಗರ್ಭದಲ್ಲಿ ಇರುವಂಥ ಒಂದು ಅಂಡಾಣುಗೆ ಗಂಡು ಲಿಂಗಾಣುಗಳು ಹೋಗಿ ಅಲ್ಲಿ ಸಮಾಗಮಗೊಂಡಾಗ ಫಲಿತಗೊಳ್ಳುತ್ತೆ. ಆ ಒಂದು ಏನಂತ ಫಲಿತಗೊಂಡಂತಹ ಅಂಡಾಣು ಏನಿದೆ ಅಂತಹ ಅಂಡಾಣುವನ್ನು ಯುಗ್ಮಕೋಶ ಅಂತೇಳಿ ಕರಿತೀವಿ. ಇನ್ನು ಮಗು ತನ್ನ ತಂದೆ ತಾಯಿಯಿಂದ ಪಡೆದುಕೊಳ್ಳುವಂಥ ವರ್ಣತಂತುಗಳ ಸಂಖ್ಯೆ ನಾನು ಆಗಲೇ ನಿಮಗೆ ಹೇಳಿದೆ. ಅದನ್ನು ಕಾನ್ಸೆಪ್ಟು ಎಷ್ಟು ಅಂತ ಹೇಳಿದ್ರೆ 46.
ಗುಣಾಣುಗಳು ಮಾಡಲ್ಪಟ್ಟಿರುವಂಥ ವಸ್ತು. ಈ ಗುಣಾಣುಗಳು ಅಂತ ನಾನು ಪದ ಬಳಸ್ತೆ ಅಂದರೆ ಪ್ರತಿಯೊಂದು ವರ್ಣತಂತುವಿನಲ್ಲೂ ಕೂಡ ಏನಿರುತ್ತೆ, ಸಾವಿರಾರು ಗುಣಾಣುಗಳಿರ್ತವೆ. ಅಂದರೆ ಅತಿ ಸೂಕ್ಷ್ಮ ರಾಸಾಯನಿಕ ದ್ರವ್ಯಗಳಿರ್ತವೆ. ಇವುಗಳನ್ನು ಅನುವಂಶೀಯತೆಯ ಮೂಲ ಘಟಕಗಳು ಅಂತ ಕರೀತಾರೆ. ಸೊ ಹಾಗಾದರೆ ಅವು ಯಾವುದರಿಂದ ಮಾಡಲ್ಪಟ್ಟಿದ್ದಾವೆ ಅಂತ ಕೇಳಿದರೆ ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಂದರೆ DNA ಇಂದ ಅವು ಮಾಡಲ್ಪಟ್ಟಿದ್ದಾವೆ. ಅಂದರೆ ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ವರ್ಣತಂತುವಿನಲ್ಲಿ ಸುಮಾರು ಎಷ್ಟು ಗುಣಾಣುಗಳು ಇರ್ತವೆ ಅಂತ ನಿಮಗೇನಾದರೂ ಪ್ರಶ್ನೆ ಕೇಳಿದರೆ 3000 ವರ್ಣತಂತುಗಳು ಇರ್ತವೆ. ಅಂದರೆ ಒಂದೊಂದು ಗುಣಾಣುವಿನಲ್ಲಿ ಒಂದೊಂದು ವರ್ಣತಂತುವಿನಲ್ಲಿ 3000 ಗುಣಾಣುಗಳು ಇರ್ತವೆ. ಅಂದಾಜು ಅದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. ಹಾಗೆಯೇ ಗುಣಾಣುಗಳು ಯಾವಾಗಲೂ ಕೂಡ ಜೋಡಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಪ್ರಶ್ನೆ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಬರ್ಬೋದು. ಗುಣಾಣುಗಳು ಯಾವಾಗಲೂ ಯಾವ ರೀತಿಯಾಗಿ ಅಂದರೆ ಜೋಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ ಒಂದು ಗುಣಾಣು ತಂದೆಯಿಂದ ಮತ್ತೊಂದು ತಾಯಿಯಿಂದ ಬಂದಿರುತ್ತೆ. ಎರಡು ಗುಣಾಣುಗಳು ಸಮರೂಪಿಗಳಾಗಿದ್ದಲ್ಲಿ ನಿರ್ದಿಷ್ಟ ಗುಣ ವ್ಯಕ್ತವಾಗುತ್ತದೆ. ಅಂದರೆ ಕಣ್ಣಿನ ಬಣ್ಣ ನಿರ್ಧಾರವಾಗುವುದು ಒಂದು ಜೊತೆ ಗುಣಾಣುವಿನಲ್ಲಿ. ಅಂದರೆ ಕೆಲವರು ನೀಲಿ ಕಣ್ಣಿರ್ತದೆ, ನೀಲಿ ಕಣ್ಣಿನ ಸುಂದರಿ ಅಂತ ನೀವು ಕೇಳಿರ್ಬೋದು. ಕಂದು ಬಣ್ಣದ ಕಣ್ಣುಗಳು ಅಥವಾ ಈ ರೀತಿ ಇರುವಂಥ ಗುಣಾಣುಗಳನ್ನು ನಾವು ಅನೇಕ ಲಕ್ಷಣಗಳನ್ನು ನೋಡ್ಬೋದು. ಅಂದರೆ ತಂದೆ ತಾಯಿ ಕೂದಲು ಬಣ್ಣ ಕೆಂಗೂದಲು ಇದ್ದರೆ ಮಕ್ಕಳಿಗೂ ಕೂಡ ಕೂದಲು ಬಣ್ಣ ಅದೇ ರೀತಿ ಆಗ್ತಕ್ಕಂಥದ್ದು. ಸೊ ಈ ಥರ ಒಂದು ಗುಣಾಣುಗಳು ಕೂಡ ಏನಾಗುತ್ತೆ, ಸಂದರ್ಭಕ್ಕೆ ತಕ್ಕಂತೆ ಅಲ್ಲಿ ಬದಲಾಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗೆಯೇ ನಿಮಗೆ ಅವಳಿ ಜವಳಿ ಅದು ಹೇಗೆ ಉದಯಿಸುತ್ತೆ ಅವೆಲ್ಲವೂ ಕೂಡ ಬರ್ತವೆ. ಅವನ್ನ ನಾನು ಮುಂದಿನ ಪ್ರಶ್ನೆಗಳಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಈಗ ಅದೇ ಪ್ರಶ್ನೆ ನಿಮ್ಮ ಮುಂದೆ ಬಂದಿದೆ. ಈಗ ಎರಡು ವಿಭಿನ್ನ ಯುಗ್ಮಕೋಶಗಳಿಂದ ಸಮರೂಪ ಅವಳಿಗಳ ಬೆಳವಣಿಗೆ ಆಗುತ್ತೆ. ಅಂದರೆ ಸಮರೂಪ ಅವಳಿಗಳು ಬರಬೇಕಂದ್ರೆ ಯುಗ್ಮಕೋಶಗಳು ಎರಡು ಸಪರೇಟ್ ಆಗ್ತವೆ. ಇಂತಹ ಸಂದರ್ಭದಲ್ಲಿ 2 ಮತ್ತು 3 ಅದಕ್ಕಿಂತ ಹೆಚ್ಚಿನ ಒಂದು ಮಕ್ಕಳ ಜನನಕ್ಕೆ ಕಾರಣವಾಗಬಹುದು ಅಂತ ಇದೆ. ಆದರೆ ಅದು ಕೆಲವೊಂದು ಸಾರಿ ಆಗುತ್ತೆ, ಕೆಲವೊಂದು ಸಾರಿ ಆಗೋದಿಲ್ಲ. ಅದರಲ್ಲಿ ಬೇರೆ ಬೇರೆ ರೀತಿ ಸಯಾಮಿ ಅವಳಿಗಳು ಅದೆಲ್ಲ ನಿಮಗೆ ಬರುತ್ತೆ. ಬಟ್ ಇದನ್ನು ನೆನಪಿಟ್ಕೊಳ್ಳಿ, ಸಮರೂಪ ಅವಳಿಗಳು ಬರುವಂಥದ್ದು 2 ವಿಭಿನ್ನ ಯುಗ್ಮಕೋಶಗಳಿಂದ. ಓಕೆ. ಇನ್ನು ವಂಶವಾಹಿ ಗುಣಲಕ್ಷಣಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಕೊಂಡೊಯ್ಯುವರು ಯಾರಪ್ಪ ಅಂದರೆ ಗುಣಾಣುಗಳು. ವಂಶವಾಹಿಗಳು ಏನು ಮಾಡ್ತಾವಪ್ಪ ಅಂತಂದರೆ ಗುಣಾಣುಗಳನ್ನು ಗುಣಲಕ್ಷಣಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಕೊಂಡೊಯ್ತವೆ. ಯಾರು ಪೀಳಿಗೆಯಿಂದ ಪೀಳಿಗೆಗೆ ಒಂದು ಗುಣಲಕ್ಷಣಗಳನ್ನು ತಗೊಂಡು ಹೋಗ್ತಾರೆ ಅಂದರೆ ವಂಶವಾಹಿಗಳು. ಪ್ರಬಲ ಮತ್ತು ದುರ್ಬಲ ತತ್ವ ಸಿದ್ಧಾಂತವನ್ನು ಆವಿಷ್ಕರಿಸಿದವರು ಯಾರಪ್ಪ ಅಂತ ಹೇಳಿದರೆ ಅದು ಗ್ರಿಗರ್ ಮೆಂಡೆಲ್ ರವರು. ಸೊ ಇವರು ಪ್ರಬಲ ಮತ್ತು ದುರ್ಬಲ ತತ್ವ ಅಂಥೇಳಿ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಒಂದು ತತ್ವವನ್ನು ತಿಳಿಸ್ಕೊಡ್ತಾರೆ. ಅವರು ಯಾರಪ್ಪ ಅಂದರೆ ಗ್ರಿಗರ್ ಮೆಂಡೆಲ್. ಇನ್ನು ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ರೂಪಿಸಿದವರು ಯಾರು ಅಂದರೆ ಎರಿಕ್ಸನ್ ರವರು. ಸೊ ಇವರು ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ನಿರೂಪಿಸ್ತಾರೆ. ಇನ್ನು ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ರಚಿಸ್ತಾರೆ ಯಾವ ಆಧಾರದ ಮೇಲೆ ಅಂತ ಹೇಳಿದರೆ ವ್ಯಕ್ತಿ ಸಮಾಜದೊಂದಿಗೆ ಹೇಗೆ ವರ್ತಿಸ್ತಾನೆ, ಪರಿಸರ ಮತ್ತು ವ್ಯಕ್ತಿಯ ನಡುವೆ ಸಂಬಂಧ, ಹಾಗೆ ಮನೋಸಾಮಾಜಿಕ ಸಂಘರ್ಷಗಳು. ಸೊ ಇವುಗಳ ಆಧಾರದ ಮೇಲೆ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಎರಿಕ್ಸನ್ ರವರು ಏನು ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ ರೂಪಿಸ್ತಾರೆ. ಸೊ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ರೂಪಿಸಿರುವಂತಹ ಪ್ರಮುಖ ಅಂಶಗಳು ಯಾವಪ್ಪ ಅಂದರೆ ಸಮಾಜದಲ್ಲಿ ವ್ಯಕ್ತಿ ಹೇಗೆ ವರ್ತನೆ ಮಾಡ್ತಾನೆ, ಪರಿಸರ ಮತ್ತು ವ್ಯಕ್ತಿ ನಡುವೆ ಹೇಗೆ ಒಂದು ಬಾಂಧವ್ಯ ಇದೆ, ಸಂಬಂಧ ಇದೆ, ಮನೋಸಾಮಾಜಿಕ ಸಂಘರ್ಷಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದನ್ನು ಈ ಒಂದು ಸಾಮಾಜಿಕ ಕಲಿಕಾ ಸಿದ್ಧಾಂತದಲ್ಲಿ ಎರಿಕ್ಸನ್ ರವರು ತಿಳಿಸ್ಕೊಡ್ತಾರೆ. ಇನ್ನು ಸಾಮಾಜಿಕ ಕಲಿಕಾ ಸಿದ್ಧಾಂತದ ಒಟ್ಟು ಎಷ್ಟು ಹಂತಗಳನ್ನು ಒಳಗೊಂಡಿದೆ ಅಂತ ನಿಮ್ಮನ್ನೇನಾದರೂ ಕೇಳಿದ್ರೆ ಆ ಒಂದು ಕಲಿಕಾ ಸಿದ್ಧಾಂತ ಪ್ರಮುಖವಾಗಿ 8 ಹಂತಗಳನ್ನು ಒಳಗೊಂಡಿದೆ. ವಿಕಾಸ ವರ್ತನಾ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಈ ಪ್ರಶ್ನೆ ಕೂಡ ನಿಮ್ಗೆ ಬರ್ಬೋದು. ರಾಬರ್ಟ್ ಎಸ್ ಸಿಯರ್ ಅಂತಕ್ಕಂಥವರು ವಿಕಾಸ ವರ್ತನಾ ಸಿದ್ಧಾಂತವನ್ನು ಮಂಡಿಸ್ತಾರೆ. ಇಲ್ಲಿ ಪ್ರಮುಖವಾಗಿ ಮಗು ಅನುಷಂಗಿಕ ವರ್ತನೆಗಳನ್ನು ಕಲಿಯುತ್ತೆ. ಯಾವಾಗ ಕಲಿಯುತ್ತೆ, ಯಾರಿಂದ ಕಲಿಯುತ್ತೆ ಅಂತ ನೋಡೋದಾದರೆ ಆಪ್ಷನ್ಸ್ ನಿಮಗಿದೆ. ಯಾವುದು? ಅನುಷಂಗಿಕ ವರ್ತನೆಗಳನ್ನು ಮಗು ಕಲಿತಕ್ಕಂಥದ್ದು ಯಾವಾಗ? ಕುಟುಂಬದ ಹಿರಿಯರನ್ನು ಅನುಸರಿಸುವುದರಿಂದ, ಶಿಕ್ಷಕರ ಬೋಧನೆಯಿಂದ, ಮತ್ತು ಪೋಷಕರ ನೀತಿ ಪಾಠದಿಂದ ಮೇಲಿನ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ನ ನಾನು ಕೊಟ್ಟಿದ್ದೀನಿ. ಅನುಷಂಗಿಕ ವರ್ತನೆಯನ್ನು ಕಲಿತಕ್ಕಂಥದ್ದು ಅದು ಏನಾಗುತ್ತೆ ಅಂದರೆ ಕುಟುಂಬದ ಹಿರಿಯರನ್ನು ಅನುಸರಿಸುವುದರಿಂದ. ಅಂದರೆ ಆಗ ಅನುಷಂಗಿಕ ವರ್ತನೆಗಳನ್ನು ಮಗು ಏನು ಮಾಡ್ತದೆ, ಕಲಿಯುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗೆಯೇ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿ ಮಗು ಬೆಳೀತಕ್ಕಂತಹ ಒಂದು ಭೌತಿಕ ಪರಿಸರ ಹಾಗೆ ಬೌದ್ಧಿಕ ಪರಿಸರ
ಜೊತೆಗೆ ಸಾಮಾಜಿಕ ಪರಿಸರ ಇವೆಲ್ಲವೂ ಕೂಡ ಆ ಒಂದು ಮಗುವಿನ ಒಂದು ವಿಕಾಸಕ್ಕೆ ಪ್ರಮುಖವಾದಂಥ ಒಂದು ಕಾರಣಗಳು ಆಗಿರುತ್ತೆ. ಅದು ಕೂಡ ಶಿಕ್ಷಕರಿಗೆ ಬಹಳಷ್ಟು ಉಪಯುಕ್ತ. ಇನ್ನು ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ನಿಮ್ಮನ್ನು ಕೇಳಿದ್ರೆ ಅದಕ್ಕೆ ಸರಿ ಕೊಯಿಲ್ಬರ್ಗ್ ರವರು. ನೈತಿಕ ವಿಕಾಸ ಅಂದ ತಕ್ಷಣ ನೀವು ಯಾವಾಗಲೂ ಕೂಡ ಕೊಯಿಲ್ಬರ್ಗ್ ರವರನ್ನ ನೆನಪಿಸ್ಕೊಳ್ತೀರಾ. ನೈತಿಕ ವಿಕಾಸದ ಪ್ರಕಾರ ನೈತಿಕತೆಯು ಭೌತಿಕ ಕಾರಣದಿಂದಾಗಿ ಉಂಟಾಗುತ್ತದೆ. ನೋಡಿ, ಭೌತಿಕ ಅಂದರೆ ಮಾನಸಿಕ ಕಾರ್ಯಗಳಿಂದ. ಏನು ಬೌದ್ಧಿಕ ಅಂದರೆ ವ್ಯಕ್ತಿ ಬೌದ್ಧಿಕ ವಿಕಾಸಕ್ಕೆ ಅಗತ್ಯವಾದಂಥ ವಾತಾವರಣವನ್ನು ಬೌದ್ಧಿಕ ಪರಿಸರ ಅಂತ ಕರಿತೀವಿ. ಅಂದರೆ ಬೌದ್ಧಿಕ ವಿಕಾಸಕ್ಕೆ ಯಾವೆಲ್ಲ ಅಂಶಗಳು ಸಹಾಯ ಆಗ್ತವೆ ಮಗುವಿಗೆ ಅಂತ ನೋಡೋದಾದರೆ ಪ್ರಚೋದನೆ, ಬೌದ್ಧಿಕ ಪ್ರಚೋದನೆ ಅಂದರೆ ಮನಸ್ಸಿಗೆ ಏನಾದರೂ ಒಂಚೂರು ಆಗ್ತಕ್ಕಂತಹ ಒಂದು ಅನುಭವಗಳು. ಅಂದರೆ ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಭೌತಿಕ ಒಂದು ಅಂಶಗಳನ್ನು ಬರ್ತವೆ ಅಂತ ನೋಡೋದಾದರೆ ಮಗು ವಸ್ತು ಸಂಗ್ರಹಾಲಯವನ್ನು ನೋಡುತ್ತೆ. ಅಲ್ಲಿ ಒಂದು ಮನಸ್ಸಿಗೆ ಒಂದಷ್ಟು ಯೋಚನೆಗಳನ್ನು ಮಾಡುತ್ತೆ. ನಾಟಕ ಮತ್ತು ಮನೋರಂಜನೆಗಳನ್ನು ನೋಡುತ್ತೆ. ಹಾಗೆ ಚರ್ಚಾಕೂಟಗಳಲ್ಲಿ ಭಾಗವಹಿಸುತ್ತೆ. ವಿಚಾರಗೋಷ್ಠಿಗಳನ್ನು ಕೇಳುತ್ತೆ. ಯಾರಾದರೂ ಒಂದಷ್ಟು ಬುದ್ಧಿ ಮಾತುಗಳನ್ನು ಹೇಳಿದಾಗ ಕೇಳುತ್ತೆ. ಸೊ ಇವೆಲ್ಲವುಗಳನ್ನು ಒಟ್ಟಾಗಿ ನಾವು ಅಲ್ಲಿ ನಡೀತಕ್ಕಂಥದ್ದು ಬೌದ್ಧಿಕ ಪರಿಸರ. ಸೊ ಬೌದ್ಧಿಕ ಅಂದರೆ ನಿಮಗೆ ಅರ್ಥ ಆಗಿರಬೇಕು. ಆದರೆ ಇಲ್ಲಿ ಭೌತಿಕ ಪರಿಸರ ಇದು ಯಾವ ರೀತಿಯಾಗಿ ನೈತಿಕ ವಿಕಾಸದ ಪ್ರಕಾರ ನೈತಿಕತೆಯು ಭೌತಿಕ ಪರಿಸರದಿಂದ ಆಗತ್ತೆ ಅಂತ. ಸೊ ಯಾವ ರೀತಿ ಭೌತಿಕ ಅಂದರೆ ಫಿಸಿಕಲ್ ಎನ್ವಿರಾನ್ಮೆಂಟ್ ಅಂತ ನಾವು ಕರಿತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮಗು ಹುಟ್ಟುವಂಥ ಸಂದರ್ಭದಲ್ಲಿ ಔಷಧಿಗಳನ್ನು ನಾವು ಹೆಚ್ಚಾಗಿ ಬಳಕೆ ಮಾಡೋದು ಅಥವಾ ಇನ್ಯಾವುದೇ ಒಂದು ಮಗುವಿಗೆ ಒಂದು ಸಂಬಂಧಪಟ್ಟಂತೆ ಕಾಯಿಲೆ ಏನಾದರೂ ಬಂದಿದ್ದರೆ ಅಥವಾ ಅವನು ಇರತಕ್ಕಂಥ ವಾತಾವರಣ, ಹವಾಗುಣ ಮತ್ತು ಒಂದು ಕೊಠಡಿಯಲ್ಲಿರ್ತಕ್ಕಂಥ ಕತ್ತಲು ಮತ್ತು ಅವನ ಸಾಮಾಜಿಕ ಸ್ಥಿತಿಗತಿ, ಅವನಿಗಿರ್ತಕ್ಕಂಥ ಆಹಾರ ಪದ್ಧತಿ, ಹಾಗೆ ಅವನ ಪೋಷಣೆ ಮತ್ತು ಇವೆಲ್ಲವೂ ಕೂಡ ಏನಾಗುತ್ತಪ್ಪ ಅಂದರೆ ಅದು ಭೌತಿಕ ಪರಿಸರ ಆಗುತ್ತೆ. ಹಾಗಾಗಿ ನೈತಿಕ ವಿಕಾಸದ ಪ್ರಕಾರ ನೈತಿಕತೆ ಅಂತಕ್ಕಂಥದ್ದು ಈ ಒಂದು ಫಿಸಿಕಲ್ ಎನ್ವಿರಾನ್ಮೆಂಟಿಂದನೇ ಉಂಟಾಗತ್ತೆ ಅಂತ ಕೊಯಿಲ್ಬರ್ಗ್ ರವರು ಹೇಳಿದ್ದಾರೆ. ಅದನ್ನು ನೆನ್ಪಿಟ್ಕೊಳ್ಳಿ, ಒಂದೇ ಅಕ್ಷರ ಡಿಫರೆನ್ಸ್, ಅದು ಭೌತಿಕ ಪರಿಸರ. ಇನ್ನು ಮುಂದಿನ ಕಾನ್ಸೆಪ್ಟನ್ನು ನೋಡೋದಾದರೆ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ನಿಮ್ಮನ್ನು ಕೇಳಿದ್ರೆ ಗೊತ್ತು ನಿಮಗೆ, ಜೀನ್ ಪಿಯಾಜೆ ಅವರು. ಇವರು ಸ್ವಿಸ್ ದೇಶದ ಮನೋವಿಜ್ಞಾನಿ ಆಗಿದ್ದಾರೆ. ಜೀನ್ ಪಿಯಾಜೆ ಅವರ ಪ್ರಕಾರ ಒಟ್ಟು 4 ಹಂತಗಳಲ್ಲಿ ಈ ಒಂದು ವಿಕಾಸ ಸಿದ್ಧಾಂತವನ್ನು ಹೇಳಿದ್ದಾರೆ ಅವರು. ಸೊ ಯಾವ್ಯಾವ ಹಂತಗಳು ಈಗ ಆಲ್ರೆಡಿ ಗೊತ್ತು ನಿಮಗೆ. ಸಂವೇದನಾ ಗತಿ ಹಂತ 1. ಸೊ ಈ ಒಂದು ಸಂವೇದನಾ ಗತಿ ಹಂತ ಬಂದು ಹುಟ್ಟಿನಿಂದ 2 ವರ್ಷಗಳವರೆಗಿರುತ್ತೆ. ಇನ್ನು ಕಾರ್ಯಪೂರ್ವ ಹಂತ 2 ವರ್ಷದಿಂದ 7 ವರ್ಷಗಳವರೆಗಿರುತ್ತೆ. ಮೂರ್ತ ಕಾರ್ಯಗಳ ಹಂತ 7 ವರ್ಷದಿಂದ 11 ವರ್ಷದವರೆಗಿರುತ್ತೆ. ಔಪಚಾರಿಕ ಕಾರ್ಯಗಳ ಹಂತ 11 ವರ್ಷ ಮೇಲ್ಪಟ್ಟಿರುತ್ತೆ. ಸಾಕಷ್ಟು ಬಾರಿ ಪರೀಕ್ಷೆಗಳಲ್ಲಿ ನಿಮಗೆ ಪ್ರಶ್ನೆ ಬಂದಿದೆ. ಏನಪ್ಪ ಅಂತ ಹೇಳಿದರೆ ಮೊದಲನೇ ಹಂತ ಯಾವುದು, 2ನೇ ಹಂತ ಯಾವುದು, 3ನೇ ಹಂತ ಯಾವುದು, ಈ ರೀತಿ ಪ್ರಶ್ನೆಗಳು ಕೂಡ ಪರೀಕ್ಷೆಯಲ್ಲಿ ನಿಮಗೆ ಈಗ ಆಲ್ರೆಡಿ ಬಂದಿದ್ದಾವೆ. ಅದರಲ್ಲಿ ಔಪಚಾರಿಕ ಕಾರ್ಯಗಳ ಹಂತ ಎಷ್ಟರಿಂದ ಎಷ್ಟು ವರ್ಷ ಮೇಲ್ಪಟ್ಟು ಅಥವಾ ಮೂರ್ತ ಕಾರ್ಯಗಳ ಹಂತ ಯಾವಾಗ ಬರುತ್ತೆ. ಸೊ ಈ ರೀತಿಯಾದ ಪ್ರಶ್ನೆಗಳು ನಿಮಗೆ ಹೇಗಾದರೂ ಕೂಡ ಕೇಳ್ಬೋದು. ಆದರೆ ಇವನ್ನ ನೆನಪಿಟ್ಕೊಳ್ಳುವಂಥದ್ದು ನಿಮ್ಮ ಕೈಲಿದೆ. ಇನ್ನು ಮತ್ತೊಂದು ಪ್ರಶ್ನೆಯೊಂದಿಗೆ ಇವತ್ತಿನ ತರಗತಿಯನ್ನು ಮುಗಿಸಿ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ನಿಮಗೆ ಇನ್ನಷ್ಟು ಪ್ರಶ್ನೆಗಳನ್ನು ತೊಗೊಂಡು ಬರ್ತೀನಿ. ಪ್ರಶ್ನೆ ನೋಡಿ, ಮಗುವಿನಲ್ಲಿ ತಾರ್ಕಿಕ ಆಲೋಚನಾ ಶಕ್ತಿ ಮೂಡುವಂಥ ಹಂತ ಯಾವುದು? ತಾರ್ಕಿಕ ಆಲೋಚನಾ ಶಕ್ತಿ ಯಾವಾಗ ಮೂಡುತ್ತೆ ಅಂತ ಹೇಳೋದಾದರೆ ಅದು ಹಂತ. ಸೊ ಕ್ರಿಯಾತ್ಮಕ ಹಂತದಲ್ಲಿ ತಾರ್ಕಿಕ ಆಲೋಚನಾ ಶಕ್ತಿ ಮೂಡುತ್ತೆ. ಹಾಗೆ ಯಾವ ಹಂತದಲ್ಲಿ ಯಾವ ಒಂದು ಮಗುವಿನಲ್ಲಿ ವಿಕಾಸ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ನಿಮಗೆ ಪ್ರಶ್ನೆಗಳ ಮುಖಾಂತರ ಪರೀಕ್ಷೆಯಲ್ಲಿ ಕೇಳಿರ್ಬೋದು. ಆ ಸಂಜ್ಞಾತ್ಮಕ ವಿಕಾಸದ ಹಂತಗಳನ್ನು ನಾವು ನೋಡೋದಾದರೆ ಗತಿ ಸಂವೇದನೆಯ ಹಂತ ಮೊದಲನೇದು ಬರ್ತಕ್ಕಂಥದ್ದು ಗತಿ ಸಂವೇದನೆಯ ಹಂತ. ಹಾಗೆ ಪೂರ್ವ ಸಕ್ರಿಯಾತ್ಮಕ ಹಂತ, ಮೂರ್ತ ಸಕ್ರಿಯಾತ್ಮಕ ಹಂತ ಮತ್ತು ಕ್ರಮಬದ್ಧ ಸಕ್ರಿಯಾತ್ಮಕ ಹಂತ. ಸೊ ಈ ರೀತಿ ಒಟ್ಟು 4 ಹಂತಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಕ್ರಮಬದ್ಧವಾಗಿ ಕೇಳ್ತಾರೆ. ಅಂದರೆ ನಿಮಗೆ ಪರೀಕ್ಷೆಯಲ್ಲಿ 1, 2, 3, 4 ಕೂಡ ಕೇಳ್ಬೋದು. ಮೊದಲನೇ ಹಂತ, 2ನೇ ಹಂತ ಅಂತ. ಅಥವಾ ಸಂಜ್ಞಾತ್ಮಕ ವಿಕಾಸದ ಮೊದಲನೇ ಹಂತ ಯಾವುದು ಅಂದರೆ ಗತಿ ಸಂವೇದನೆಯ ಹಂತ. ಅಥವಾ ಇದು ಸಂಜ್ಞಾತ್ಮಕ ವಿಕಾಸದ 4ನೇ ಹಂತ ಯಾವುದು ಅಂತ ಕೇಳಿದರೆ ಕ್ರಮಬದ್ಧ ಸಕ್ರಿಯಾತ್ಮಕ ಹಂತ ಅಂತ ನೀವು ಬರಿಬೇಕಾಗತ್ತೆ. ಹಾಗೆಯೇ ಇರುವಂತಹ ಕಡಿಮೆ ಸಮಯದಲ್ಲಿ ನಾವು ಓದಿರ್ತಕ್ಕಂಥದ್ದನ್ನು ಸಾಕಷ್ಟು ಒಂದು ಬಾರಿ ಪುನರಾವರ್ತನೆ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ನಿಮಗೆ ಮುಖ್ಯ ಅಂಶಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂದರೆ ಮಕ್ಕಳಲ್ಲಿ ಜ್ಞಾನಾತ್ಮಕ ಪರಿವರ್ತನೆ ಕಂಡುಬರುವಂತಹ ವಯಸ್ಸು ಯಾವುದಪ್ಪ ಅಂದರೆ ಅದು 16ನೇ ವಯಸ್ಸು.
ಅಂದರೆ 16 ಏಜಲ್ಲಿ ಜ್ಞಾನಾತ್ಮಕ ಪರಿವರ್ತನೆ ಅಂತಕ್ಕಂಥದ್ದು ಕಂಡುಬರುತ್ತೆ. ಹಾಗೆ ಮಗುವಿನಲ್ಲಿ ತಾರ್ಕಿಕ ಆಲೋಚನಾ ಶಕ್ತಿ ಮೂಡುವಂಥ ಹಂತ ಯಾವುದು ಅಂತ ಹೇಳಿದರೆ ನೋಡಿ, ಅದು ಮೂರ್ತ ಸಕ್ರಿಯಾತ್ಮಕ ಹಂತ. ಸೊ ಮೂರ್ತ ಸಕ್ರಿಯಾತ್ಮಕ ಹಂತದಲ್ಲಿ ತಾರ್ಕಿಕ ಆಲೋಚನೆ ಅಂತಕ್ಕಂಥದ್ದು ಮೂಡುತ್ತೆ. ಸೊ ನಿಮಗೆ ಓದಿರ್ತೀರಿ ನೀವು ಯಾವ ಹಂತದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ. ಸೊ ಆದರೂ ಕೂಡ ಕೆಲವೊಂದು ಅಂಶಗಳನ್ನು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತೆ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಆ ಒಂದು ಪ್ರಶ್ನೆಗಳನ್ನು ನಾನು ನಿಮಗೆ ಹೈಲೈಟ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ತಾರ್ಕಿಕ ಆಲೋಚನಾ ಶಕ್ತಿ ಮೂಡುವಂಥದ್ದು ಮೂರ್ತ ಸಕ್ರಿಯಾತ್ಮಕ ಹಂತದಲ್ಲಿ. ಇನ್ನು ಜೀನ್ ಪಿಯಾಜೆ ಅವರ ಪ್ರಕಾರ ನೀವು ನೋಡಿದ್ರಿ, ಜ್ಞಾನಾತ್ಮಕ ವಿಕಾಸದಲ್ಲಿ ಮೊದಲು ಕಾಣಿಸಿಕೊಳ್ಳುವುದು ಏನು ಅಂತ ಕೇಳಿದರೆ, ಸೊ ಇದು ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ, ಸ್ಕೀಮಾ ಅಂತ ಹೇಳ್ಬಿಟ್ಟು. ಸೊ ಸ್ಕೀಮಾ ಬಗ್ಗೆ ನೀವು ಸಾಕಷ್ಟು ಬಾರಿ ಕೇಳಿದಿರಿ, ಇದ್ರ ಬಗ್ಗೆ ನಾನು ಕೂಡ ವಿಡಿಯೋಗಳನ್ನು ಮಾಡಿದ್ದೀನಿ. ಅಂದರೆ ಜೀನ್ ಪಿಯಾಜೆ ಅವರ ಪ್ರಕಾರ ಒಂದು ಜ್ಞಾನಾತ್ಮಕ ವಿಕಾಸದಲ್ಲಿ ಮೊದಲು ಕಾಣಿಸಿಕೊಳ್ಳುವಂಥ ಒಂದು ಅಂಶ ಯಾವುದಪ್ಪ ಅಂದರೆ ಅದು ಸ್ಕೀಮಾ. ಹಾಗೆ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಅಸ್ತಿತ್ವವಿದೆ ಎಂಬ ಪರಿಕಲ್ಪನೆಯು ಜ್ಞಾನಾತ್ಮಕ ವಿಕಾಸದ ಪ್ರಕಾರ ಯಾವ ಹಂತದಲ್ಲಿ ಮೂಡುತ್ತೆ ಅಂತ ನೋಡೋದಾದರೆ ಅದು ಜ್ಞಾನಾತ್ಮಕ ವಿಕಾಸದಲ್ಲಿ ಸಂವೇದನಾ ಗತಿ ಹಂತದಲ್ಲಿ ಮೂಡುತ್ತೆ. ಅಂದರೆ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಅಸ್ತಿತ್ವ ಇದೆ, ಆ ರೀತಿಯಾದ ಪರಿಕಲ್ಪನೆ ಜ್ಞಾನಾತ್ಮಕ ವಿಕಾಸದ ಪ್ರಕಾರ ಸಂವೇದನಾ ಗತಿ ಹಂತದಲ್ಲಿ ಮೂಡುತ್ತೆ ಅಂತಕ್ಕಂಥದ್ದು. ಹಾಗೆಯೇ ಸಿಗ್ಮಂಡ್ ಫ್ರಾಯ್ಡ್ ಮನೋವಿಜ್ಞಾನದ ಒಂದು ವಿಭಾಗದಲ್ಲಿ ಮನೋವಿಶ್ಲೇಷಣಾ ಹಂತವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ನಿಮ್ಮೊಂದು ಪ್ರಶ್ನೆ ಕೇಳಿದ್ರೆ ಸಿಗ್ಮಂಡ್ ಫ್ರಾಯ್ಡ್ರು ಅಂತೇಳಿ ನೀವು ಹೇಳ್ಬೋದು. ಇನ್ನು ಗ್ರಂಥಿಗಳ ರಾಜ, ಈ ಒಂದು ಮನುಷ್ಯನ ಒಂದು ಅನೇಕ ಚಟುವಟಿಕೆಗಳಿಗೆ ಕಾರಣ ಆಗ್ತಕ್ಕಂಥವು ಮನುಷ್ಯನಲ್ಲಿರ್ತಕ್ಕಂತಹ ಗ್ರಂಥಿಗಳು. ಅದರಲ್ಲಿ ನಿರ್ನಾಳ ಗ್ರಂಥಿಗಳು ಮತ್ತು ನಾಳ ಗ್ರಂಥಿಗಳು ಅಂತ ನೀವು ಕೇಳಿರ್ಬೋದು. ಈ ಒಂದು ಗ್ರಂಥಿಗಳಲ್ಲಿ ಪ್ರಮುಖವಾದಂತಹ ಒಂದು ಗ್ರಂಥಿ ಇದೆ, ಅದು ಯಾವುದಪ್ಪ ಆ ಗ್ರಂಥಿಗಳ ರಾಜ ಅಂತ ನಾವು ನೋಡೋದಾದರೆ ಅದು ಸರಿಯಾದ ಉತ್ತರ ನಮ್ಮ ಮೆದುಳಿನ ಭಾಗದಲ್ಲಿ, ಅಂದರೆ ತಲೆಯ ಒಂದು ಮಧ್ಯಭಾಗದಲ್ಲಿ ಮಧ್ಯ ಮೆದುಳಲ್ಲಿ ಇರ್ತಕ್ಕಂಥದ್ದು ಪಿಟ್ಯುಟರಿ ಗ್ರಂಥಿ. ಸೊ ಈ ಒಂದು ಪಿಟ್ಯುಟರಿ ಗ್ರಂಥಿ ಏನಿದೆಯಲ್ಲ, ಇದು ಎಲ್ಲ ಗ್ರಂಥಿಗಳ ರಾಜ ಅಂತ ನಾವು ಹೇಳ್ಬೋದು. ಉತ್ತಮವಾಗಿ ರಚಿತವಾದ ಮತ್ತು ಸಂಕೀರ್ಣವಾದ ವಾಕ್ಯಗಳನ್ನು ಮಗು ಭಾಷಾ ವಿಕಾಸದ ಯಾವ ಹಂತದಲ್ಲಿ ಕಲಿಯುತ್ತೆ ಅಂತ ಹೇಳಿದರೆ ವಾಕ್ಯ ರಚನಾ ನಿಯಮ ರೂಪಿಸುವಂತಹ ಹಂತ. ವಾಕ್ಯ ರಚನಾ ನಿಯಮ ರೂಪಿಸುವಂತಹ ಹಂತದಲ್ಲಿ ಒಂದು ಮಗು ಭಾಷಾ ವಿಕಾಸದ ಒಂದು ಪ್ರಮುಖವಾದ ಅಂಶಗಳನ್ನು ಕಲಿಯುತ್ತೆ ಅಂತ. ಹಾಗೆಯೇ ಭಾಷಾ ವಿಕಾಸದಲ್ಲಿ ಪ್ರಮುಖವಾದ 4 ಹಂತಗಳು ನೀವು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಕನ್ನಡ ಲ್ಯಾಂಗ್ವೇಜ್ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ನೀವು ಅಧ್ಯಯನ ಮಾಡಬೇಕಾದ್ರೂ ಕೂಡ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಭಾಷಾ ವಿಕಾಸಕ್ಕೆ ಸಂಬಂಧಪಟ್ಟಂಥ ಪ್ರಮುಖ 4 ಹಂತಗಳು ಯಾವ್ಯಾವು ಅಂದರೆ, ಒಂದನೇದು ಭಾಷಾ ಪೂರ್ವ ಹಂತ, ಏಕಪದ ಉಚ್ಚಾರಣೆಯ ಹಂತ, ಇದು 2. ಇನ್ನು ದ್ವಿಪದ ವಾಕ್ಯಗಳ ಒಂದು ಹಂತ, ಹಾಗೆ ವಾಕ್ಯ ರಚನಾ ನಿಯಮಗಳನ್ನು ನಿರೂಪಿಸುವ ಹಂತ. ನೋಡಿ, ನಾನು ಆಗಲೇ ನಿಮಗೆ ವಾಕ್ಯ ರಚನಾ ನಿಯಮಗಳನ್ನು ನಿರೂಪಿಸುವ ಹಂತ ಅಂದೆ, ನಿಮಗಲ್ಲಿ ಕ್ಲಿಯರ್ ಆಗಲಿಲ್ಲ, ಬಟ್ ಈಗ ನಿಮ್ಗೆ ಕ್ಲಿಯರ್ ಆಗ್ತಿದೆ. ಈ ಒಂದು ಹಂತಗಳು ಭಾಷಾ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ 4 ಹಂತಗಳು. ಸೊ ಭಾಷಾ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ 4 ಅಂಶಗಳು ಯಾವ್ಯಾವು ಅಂದರೆ ಭಾಷಾ ಪೂರ್ವ ಹಂತ, ಏಕಪದ ಉಚ್ಚಾರಣೆಯ ಹಂತ, ದ್ವಿಪದ ವಾಕ್ಯಗಳ ಒಂದು ಹಂತ, 4ನೇದು ವಾಕ್ಯ ರಚನಾ ನಿಯಮಗಳನ್ನು ನಿರೂಪಿಸುವ ಹಂತ. ಮೊದಲು ಪೂರ್ವ ಹಂತ ಇರುತ್ತೆ, ಭಾಷಾ ಪೂರ್ವ ಹಂತ ಇರುತ್ತೆ. ಅದಾದಮೇಲೆ ಏಕಪದವನ್ನು ಉಚ್ಚಾರಣೆ ಮಾಡುವಂಥದ್ದು, ದ್ವಿಪದ ವಾಕ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದು, ಹಾಗೆ ರಚನೆಯನ್ನು ನಿರೂಪಿಸುವ ಒಂದು ಕ್ರಮಗಳನ್ನು ತಿಳಿತಕ್ಕಂಥದ್ದು ಈ ರೀತಿಯಾಗಿರುತ್ತೆ. ಹಾಗೆ ನಾನು ಅವಾಗಲೇ ನಿಮಗೆ ಹೇಳಿದಂಗೆ ಈಗ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗ್ಬೋದು. ಉತ್ತಮವಾಗಿ ರಚಿತವಾಗುವಂತಹ ಸಂಕೀರ್ಣವಾದ ವಾಕ್ಯಗಳನ್ನು ಮಗು ಯಾವ ಹಂತದಲ್ಲಿ ಕಲಿಯುತ್ತೆ ಅಂದರೆ ಕೊನೆಯ ಹಂತ, ಅದು ವಾಕ್ಯ ರಚನಾ ನಿಯಮ ನಿರೂಪಿಸುವಂಥ ಹಂತದಲ್ಲಿ ಕಲಿಯುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ವಿಕಾಸದ ಪರಿಕಲ್ಪನೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಸೊ ವಿಕಾಸದ ಪರಿಕಲ್ಪನೆ ಸಿದ್ಧಾಂತವನ್ನು ಮಂಡಿಸಿದವರು ಬ್ರೂನರ್ ಅವರು. ಇನ್ನು ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನು ಪರಿಕಲ್ಪನಾ ವಿಕಾಸ ಸಿದ್ಧಾಂತ ಅಂತೇಳಿ ಕರಿತೀವಿ. ಸೊ ಪರಿಕಲ್ಪನಾ ವಿಕಾಸ ಸಿದ್ಧಾಂತ ಅಂದ್ರೂ ಒಂದೇ, ಅಥವಾ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಅಂದ್ರೂ ಒಂದೇ, ನೀವು ಕನ್ಫ್ಯೂಸ್ ಆಗೋಂಗಿಲ್ಲ, ಎರಡೂ ಕೂಡ ಒಂದೇ. ಅದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವರು ಬ್ರೂನರ್ ಅವರು. ಇನ್ನು ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸದ ಹಂತವು 3 ಹಂತಗಳನ್ನು ಒಳಗೊಂಡಿರುತ್ತೆ. ಸೊ ಪ್ರಮುಖವಾಗಿ ಎಷ್ಟು ಹಂತಗಳು ಅಂತ ಹೇಳಿದರೆ ಅದು 3 ಹಂತಗಳು. ಯಾವ್ಯಾವು ಆ 3 ಹಂತಗಳು ಅಂತ ಹೇಳಿದರೆ ಕ್ರಿಯಾತ್ಮಕ ಹಂತ, ಬಿಂಬ ರೂಪದ ಪ್ರಾತಿನಿಧ್ಯ, ಸಾಂಕೇತಿಕ ಪ್ರಾತಿನಿಧ್ಯ. ಒಂದು ಕ್ರಿಯಾತ್ಮಕ ಹಂತ, ಬಿಂಬ ರೂಪದ ಪ್ರಾತಿನಿಧ್ಯ, ಹಾಗೆ ಸಾಂಕೇತಿಕ ಪ್ರಾತಿನಿಧ್ಯ. ಈ ಪ್ರಮುಖವಾಗಿ 3 ಹಂತಗಳಲ್ಲಿ ಬ್ರೂನರ್ ಅವರ ಒಂದು ಜ್ಞಾನಾತ್ಮಕ ವಿಕಾಸದ ಹಂತ ಒಳಗೊಂಡಿದೆ ಅಂತಕ್ಕಂಥದ್ದು ನೆನಪಿರಬೇಕು ನಿಮಗೆ.
ಹಾಗೆಯೇ ಕೂಟಯುಗ ಅಂತ ನಾವು ಕರಿತೀವಿ. ಇದು ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆ ಬಂದಿರುತ್ತೆ ನಿಮಗೆ. ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿರ್ತೀರಿ. ಸೊ ಅದರಲ್ಲಿ ಕೂಟಯುಗ ಅಂತ ಕೇಳ್ತಾರೆ. ಯಾವ ಹಂತದಲ್ಲಿ ಈ ಒಂದು ಕೂಟಯುಗ ಇರುತ್ತೆ ಅಂತ ಹೇಳಿದ್ರೆ ಅದು ಬಂದು ಉತ್ತರ ಬಾಲ್ಯಾವಧಿಯ ಹಂತದಲ್ಲಿ ಇರುತ್ತೆ. ಸೊ ಯಾವ ಒಂದು ಹಂತದಲ್ಲಿ ಇರುತ್ತೆ? ಉತ್ತರ ಬಾಲ್ಯಾವಧಿಯ ಒಂದು ಹಂತದಲ್ಲಿ ಇರುತ್ತೆ. ಸೊ ಈ ಒಂದು ಹಂತ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಅದು 6 ವರ್ಷದಿಂದ 12 ವರ್ಷದವರೆಗೆ ಪ್ರಾರಂಭವಾಗುತ್ತೆ. 6ರಿಂದ 12ವರೆಗೆ ಆ ಒಂದು ವಯಸ್ಸನ್ನು ನಾವು ಕೂಟಯುಗ ಅಂತ ಕರಿತೀವಿ. ಉತ್ತರ ಬಾಲ್ಯಾವಧಿಯ ಹಂತ. ಪೂರ್ವ ಬಾಲ್ಯಾವಧಿಯ ಹಂತವನ್ನು ಏನಂತ ಕರಿತೀವಿ ನಾವು? ಹಾಗಾದರೆ ಅನ್ವೇಷಣ ಹಂತ ಅಂತ ಹೇಳಿ ಕರಿತೀವಿ. ಅದು ಬಂದು 2 ವರ್ಷದಿಂದ ನೋಡಿ, ಪೂರ್ವ ಫಸ್ಟ್ ಬರುತ್ತೆ, ಉತ್ತರ. ಈಗ ನಾವು ವಾಕ್ಯವನ್ನು ಬಿಡಿಸಿ ಬರೆಯುವಂಥ ಸಮಯದಲ್ಲಿ ಇದು ಪೂರ್ವ ಪದ ಹೌದಲ್ಲ, ಇದು ಉತ್ತರ ಪದ ಅಂತ ಹೇಳ್ತೀವಿ. ಮೊದಲು ಬರೋದೇ ಪೂರ್ವ ಪದ, ಆನಂತರ ಬರೋದು ಉತ್ತರ ಪದ ಅಲ್ವಾ? ಸೊ ಮೊದಲು ಬರೋದು ನೋಡಿ, ಅದು ಬಂದು ಪೂರ್ವ ಪದ, ಪೂರ್ವ ಬಾಲ್ಯಾವಸ್ಥೆ ಅಂತ ನಾವು ಅದಕ್ಕೆ ಹೇಳ್ತಾ ಇದ್ದೀನಿ. ಪೂರ್ವ ಬಾಲ್ಯಾವಸ್ಥೆ ಬಂದು 2 ವರ್ಷದಿಂದ 6 ವರ್ಷದವರೆಗೆ, ಈ 6 ವರ್ಷದಿಂದ 12 ವರ್ಷದವರೆಗೆ ಈ ರೀತಿ ನಾವು ನೆನ್ಪಿಟ್ಕೊಳ್ಬೇಕು. ಇದು ಉತ್ತರ ಬಾಲ್ಯ. ಸೊ 2 to 6 ಮತ್ತು 6 to 12 ಇದು ಪೂರ್ವ, ಇದು ಉತ್ತರ ಬಾಲ್ಯಾವಸ್ಥೆಯ ಹಂತಗಳು. ಕೂಟಯುಗ ಅಂತೇಳಿ ಉತ್ತರ ಬಾಲ್ಯವನ್ನು ಕರಿತೀವಿ, ಪೂರ್ವ ಬಾಲ್ಯಾವಸ್ಥೆಯನ್ನು ಅನ್ವೇಷಣಾ ಹಂತ ಕರಿತೀವಿ. ಸೊ ಕೇಳ್ಬೋದು ನಿಮಗೆ ಪರೀಕ್ಷೆಯಲ್ಲಿ, ನಮಗೆ ಸಾಕಷ್ಟು ಬಾರಿ ಕೂಟಯುಗದ ಬಗ್ಗೆ ಕೇಳಿರ್ಬೋದು. ಹಾಗೆ ಅನ್ವೇಷಣಾ ಹಂತ ಅಂದರೆ ಯಾವುದು ಅಂತ ನಿಮ್ಮನ್ನು ಕೇಳಿದಾಗ ನೀವು ಹೇಳಬೇಕಾಗ್ತದೆ ಯಾವುದು, ಅದು ಪೂರ್ವ ಬಾಲ್ಯಾವಧಿ ಅಂತೇಳಿ ಹೇಳಬೇಕು. ಇದು ಬಂದು 2ರಿಂದ 6 ವರ್ಷಗಳವರೆಗೆ ಇರುತ್ತೆ. ಇನ್ನು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವೇ ಕಲಿಕೆ ಅಂತ ಹೇಳಿದವರು ಯಾರಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಥಾರಂಡೈಕ್ರವರು. ಸೊ ಥಾರಂಡೈಕ್ರವರ ಸಿದ್ಧಾಂತ ನೀವು ಕೇಳಿರ್ಬೋದು. ಬೆಕ್ಕು ಒಂದು ಕಲಿಕೆಯ ಸಿದ್ಧಾಂತವನ್ನು ನಿರೂಪಿಸಿದ್ದಾರೆ ಇವರು. ಬೆಕ್ಕು ಅನಪೇಕ್ಷಿತ ವರ್ತನೆಗಳನ್ನು ತೋರಿ ನಂತರ ಅದು ಒಳ್ಳೆಯ ಒಂದು ವರ್ತನೆಯನ್ನು ತೋರುತ್ತೆ, ಅದು ದೃಢೀಕರಣ ಕೂಡ ಮಾಡುತ್ತೆ. ಸೊ ಅದಕ್ಕಾಗಿ ಏನಾಗಿದೆ ಅಂತ ಅಂದರೆ ಅದು ಥಾರಂಡೈಕ್ ಅವರ ನಿಯಮ ಬಹಳಷ್ಟು ಇಂಪಾರ್ಟೆಂಟ್. ಅವುಗಳನ್ನು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅದರಲ್ಲಿ ಪ್ರಮುಖವಾಗಿ ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸಿಗೆ ಸಂಬಂಧಪಟ್ಟಂತೆ ನಡೆಯುವಂಥದ್ದೇ ಆ ಒಂದು ಸಂಬಂಧನೇ, ಅದನ್ನೇ ಕಲಿಕೆ ಅಂತ ಹೇಳಿದ್ದು ಥಾರಂಡೈಕ್ರವರು. ಇನ್ನು ಕಲಿಕೆಯು ಸಾರ್ವತ್ರಿಕವಾದದ್ದು. ಈ ವಾಕ್ಯವು ಕಲಿಕೆಯ ಗುಣಲಕ್ಷಣವನ್ನು ಸೂಚಿಸುತ್ತದೆ. ಸೊ ಕಲಿಕೆಯ ಸಾರ್ವತ್ರಿಕವಾದದ್ದು ಅಂತಕ್ಕಂಥದ್ದು ಏನನ್ನು ಸೂಚಿಸುತ್ತೆ? ಪ್ರಶ್ನೆ. ಕಲಿಕೆ ಅಂತಕ್ಕಂಥದ್ದು ಸಾರ್ವತ್ರಿಕವಾದದ್ದು, ಇದು ಕಲಿಕೆಯ ಒಂದು ಗುಣಲಕ್ಷಣವನ್ನು ಸೂಚಿಸುತ್ತೆ. ಹಾಗೆ ಕಲಿಕಾ ಸಿದ್ಧಾಂತಗಳ ಪಿತಾಮಹ ಯಾರಪ್ಪ ಅಂದರೆ ನಾನು ಆಗಲೇ ಹೇಳಿದಂಗೆ ಥಾರಂಡೈಕ್ರವರನ್ನು ಕಲಿಕಾ ಸಿದ್ಧಾಂತದ ಪಿತಾಮಹ ಅಂತ ಕರಿತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಅವರ ಒಂದು ಸಿದ್ಧಾಂತಗಳು ನಮ್ಮ ಕಲಿಕೆಯಲ್ಲಿ ನಾವು ಅವನ್ನ ಬಳಸ್ಕೊಳ್ತೀವಿ. ಹಾಗೆ ಕಲಿಕೆಯಲ್ಲಿ ಒಟ್ಟು ನಮಗೆ ಗೊತ್ತಿರಬೇಕು 8 ವಿಧಗಳಿವೆ. ಕಲಿಕೆಯಲ್ಲಿ 8 ರೀತಿಯಾದ ಕಲಿಕೆಗಳನ್ನು ನಾವು ಗುರುತಿಸಿದ್ದೀವಿ ಈವರೆಗೆ. ಯಾವ್ಯಾವ ರೀತಿ ಕಲಿಕೆಯನ್ನು ನಾವು ಗುರುತಿಸಿದ್ದೀವಿ ಅಂತ ನಾವು ನೋಡೋದಾದರೆ, ಪ್ರಮುಖವಾದಂತಹ ಸಂಜ್ಞಾ ಕಲಿಕೆ, ಕ್ರಿಯಾಜನ್ಯ ಅನುಬಂಧ ಕಲಿಕೆ, ಸರಣಿ ಕಲಿಕೆ, ಶಾಬ್ದಿಕ ಸಹಚರ್ಯ ಕಲಿಕೆ, ವಿಭೇದೀಕರಣ ಕಲಿಕೆ, ಪರಿಕಲ್ಪನಾ ಕಲಿಕೆ, ತತ್ವಗಳ ಕಲಿಕೆ, ಸಾಮಾನ್ಯ ಸಮಸ್ಯೆ ಪರಿಹಾರ ಕಲಿಕೆ ಅಂಥೇಳಿ ಈ ರೀತಿಯಾಗಿ ಕಲಿಕೆಯಲ್ಲಿ ಒಟ್ಟು 8 ವಿಧಗಳನ್ನು ನಾವು ನೋಡಬಹುದು. ಸಂಜ್ಞಾ ಕಲಿಕೆ, ಕ್ರಿಯಾಜನ್ಯ ಅನುಬಂಧ ಕಲಿಕೆ, ಸರಣಿ ಕಲಿಕೆ, ಮತ್ತು ಶಾಬ್ದಿಕ ಸಹಚರ್ಯ ಕಲಿಕೆ, ವಿಭೇದೀಕರಣ ಕಲಿಕೆ, ಪರಿಕಲ್ಪನಾ ಕಲಿಕೆ, ತತ್ವಗಳ ಕಲಿಕೆ, ಸಮಸ್ಯೆ ಪರಿಹಾರ ಕಲಿಕೆ. ಟೋಟಲ್ ಆಗಿ ನಾವು ನೋಡ್ತಕ್ಕಂಥದ್ದು ಈ 8 ಕಲಿಕಾ ವಿಧಗಳನ್ನು ನೋಡ್ತೇವೆ. ಅವುಗಳಲ್ಲಿ ನನಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಪಂಚೇಂದ್ರಿಯಗಳು ಮತ್ತು ಶರೀರದ ಅಂಗಗಳನ್ನು ಬಳಸಿ ಕಲಿಯುವಂಥ ವಿಧ ಯಾವುದಪ್ಪ ಅಂತ ಹೇಳಿದ್ರೆ ಅದು ಕ್ರಿಯಾಗತ ಕಲಿಕೆ. ನೋಡಿ, ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಏನಿದೆ, ಇವುಗಳ ಪಂಚೇಂದ್ರಿಯಗಳು ಅಥವಾ ಶರೀರದ ಅಂಗಗಳನ್ನು ಬಳಸಿ ಕಲಿಯುವಂಥ ವಿಧ ಕ್ರಿಯಾಗತ ಕಲಿಕೆ. ಸೊ ಎಂಥ ಕಲಿಕೆ ಅದು ಅಂದರೆ ಕ್ರಿಯಾಗತ ಕಲಿಕೆ. ಸೊ ಅದರಲ್ಲಿ ಕೇವಲ ಜ್ಞಾನದ ಸಹಾಯದಿಂದ ಯಾವುದಾದ್ರೂ ಒಂದು ಸಂಗತಿ ಅಥವಾ ವಿಷಯವನ್ನು ನಮ್ಮದಾಗಿಸಿಕೊಳ್ಳುವುದು ಯಾವುದನ್ನು ಅಂತ ಕರಿತೀವಪ್ಪ ಅಂತ ಹೇಳಿದ್ರೆ, ಯಾವುದನ್ನು ನಾವು ಆ ರೀತಿ ಕರಿತೀವಿ ಅಂತ ಹೇಳಿದರೆ, ಅಂದರೆ ಜ್ಞಾನದ ಸಹಾಯದಿಂದ ಯಾವುದಾದ್ರೂ ಒಂದು ಸಂಗತಿ ಅಥವಾ ವಿಷಯವನ್ನು ನಮ್ಮದಾಗಿಸಿಕೊಳ್ತಕ್ಕಂಥದ್ದು ಅದು ಮನೋಗತ ಕಲಿಕೆ ಅಂತ. ಸಮಸ್ಯೆ ಪರಿಹಾರ ಪ್ರಯತ್ನಗಳು ಹೆಚ್ಚಿದಂತೆ, ಈಗ ಸಮಸ್ಯೆ ಪರಿಹಾರದ ಒಂದು ಪ್ರಯತ್ನಗಳು ಹೆಚ್ಚಿದಂತೆ, ಇದು ಥಾರಂಡೈಕ್ರವರ ಒಂದು ಸಿದ್ಧಾಂತಕ್ಕೆ ಸಂಬಂಧಪಡ್ತದೆ. ದೋಷಗಳು ಏನಾಗ್ತವೆ ಅಂದರೆ ಇಳಿಮುಖವಾದ ಹೋಗುತ್ತವೆ. ದೋಷಗಳು ಏನಾಗ್ತವೆ? ಡಿಕ್ರೀಸ್ ಆಗ್ತವೆ. ಅವುಗಳು ದೋಷಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಪ್ರಯತ್ನ ಜಾಸ್ತಿ ಆಗಬೇಕು, ದೋಷಗಳು ಕಡಿಮೆ ಆಗಬೇಕು. ಈಗ ನಾವು ಓದೋವಂಥದ್ದು ಅಷ್ಟೇ, ನಾವು ಚೆನ್ನಾಗಿ ಓದಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಹೋಗುವಂಥ ಸಂದರ್ಭ ಓದ್ತಾ ನಮಗದು ಎಷ್ಟು ಪರ್ಫೆಕ್ಟ್ ಆಗ್ತೀವಿ ಅಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ತಪ್ಪುಗಳ ಸಂಖ್ಯೆ ತುಂಬಾ ಕಡಿಮೆ ಆಗತ್ತೆ. ಸೊ ಅದು ನಮಗೆ ಗೊತ್ತಿರಲಿ.
ಇನ್ನು ಮುಂದಿನ ಕಾನ್ಸೆಪ್ಟ್ ಬಂದು ಪಾವ್ಲೋವ್ರವರು ಮೂಲತಃ ಒಬ್ಬ ಯಾರು ಅಂತ ಹೇಳಿದರೆ ಅವರು ಶರೀರಶಾಸ್ತ್ರಜ್ಞ ಅವರು. ಫಿಸಿಯೋ ಅಂದರೆ ನಮಗೆ ಶರೀರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ರೋಗಗಳನ್ನು, ಅಂದರೆ ಶರೀರಕ್ಕೆ ಸಂಬಂಧಪಡುವಂಥ ಡಾಕ್ಟರ್ಗಳನ್ನು ನಾವು ನೋಡ್ತೀವಿ, ಆ ರೀತಿಯಾದಂಥ ಒಬ್ಬ ವೈದ್ಯರಾಗಿರ್ತಾರೆ ಅವರು. ಹಾಗಾಗಿ ಶರೀರಶಾಸ್ತ್ರಜ್ಞ ಅಂತ ಹೇಳಿ ಪಾವ್ಲೋವ್ರವರನ್ನು ಕರಿತೀವಿ. ಇನ್ನು ಕಣ್ಣಿನ ಮೇಲೆ ಬೆಳಕು ಬಿದ್ದಾಗ ಕಣ್ಣಿನ ರೆಪ್ಪೆಯು ತಂತಾನಾಗೆ ಮುಚ್ಚಿಕೊಳ್ಳುತ್ತೆ. ಇದು ಯಾವ ರೀತಿಯ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ಇದು ಪರಾವರ್ತಿತ ಪ್ರತಿಕ್ರಿಯೆ. ಇಂಗ್ಲೀಷ್ನಲ್ಲಿ ನಾವು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕರಿತೀವಿ. ಅಂದರೆ ಒಂದು ಕಳ್ಳು ಅಥವಾ ಮುಳ್ಳು ಅಥವಾ ಏನಾದರೂ ಒಂದು ಬಿಸಿಯಾಗಿರುವ ಅಥವಾ ತಣ್ಣನೆಯ ವಸ್ತುಗಳನ್ನು ಮುಟ್ಟಿದಾಗ ಅನುಭವ ಆದರೆ ತಕ್ಷಣ ಅದು ನಮ್ಮ ನರಮಂಡಲ ಎಚ್ಚೆತ್ಕೊಂಡು ಆ ಕೈ ಅಥವಾ ಕಾಲನ್ನು ಆ ಸ್ಥಳದಿಂದ ತಕ್ಕೊಳ್ತೀವಿ ನಾವು. ಅದನ್ನು ನಾವು ಅಥವಾ ಕಣ್ಣು ರೆಪ್ಪೆಯನ್ನು ಮಿಟುಕಿಸ್ಕೊಳ್ಳೋದು. ನೋಡಿ, ಕಣ್ಣಿನಲ್ಲಿ ಧೂಳು ಬರುವಂಥ ಸಂದರ್ಭ ಕೆಲವೇ ಸೆಕೆಂಡುಗಳಿರುತ್ತೆ, ಸೆಕೆಂಡಿಗಿಂತನೂ ಕಡಿಮೆ ಅವಧಿ ಇರುತ್ತೆ. ಅಷ್ಟರೊಳಗೆ ನಾವು ಕಣ್ಣನ್ನು ಮುಚ್ಕೊಳ್ತೀವಿ. ಅದಕ್ಕಾಗಿ ನಾವು ಅದನ್ನು ಪರಾವರ್ತಿತ ಪ್ರಕ್ರಿಯೆ ಅಂತ ಕರಿತೀವಿ. ಆ ಒಂದು ಕೆಲಸ ಏನಾಗುತ್ತೆ, ಪರಾವರ್ತಿತ ಪ್ರಕ್ರಿಯೆ. ಇದರಲ್ಲಿ ಮೆದುಳು ಮತ್ತು ನರಮಂಡಲ ಎಲ್ಲವೂ ಕೂಡ ಕೆಲಸ ಮಾಡ್ತವೆ. ನೆಕ್ಸ್ಟು ಪಾವ್ಲೋವ್ರವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂತ ನೋಡಿದರೆ, ಪಾವ್ಲೋವ್ ಅಂದ ತಕ್ಷಣ ನೀವು ನಾಯಿಯನ್ನು ಕಟ್ಟಾಕಿ ಜೊಲ್ ಸುರಿಸುತ್ತಲ್ಲ ಆ ಒಂದು ವ್ಯವಸ್ಥೆನ ನೆನಪಿಸ್ಕೊಳ್ಬೇಕು. ಅದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತ. ಪಾವ್ಲೋವ್ರವರ ಪ್ರಯೋಗದಲ್ಲಿ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಅಸಹಜವಾದ ಪ್ರಚೋದನೆಗೆ ಅಸಹಜವಾದ ಅನುಕ್ರಿಯೆಯನ್ನು ಮೂಡಿಸುವುದು. ಅಸಹಜವಾದ ಪ್ರಚೋದನೆಗೆ ಸಹಜವಾದ ಅನುಕ್ರಿಯೆಯನ್ನು ಮೂಡಿಸ್ತಕ್ಕಂಥದ್ದು. ಈಗ ನಾಯಿ ಕೇವಲ ಮಾಂಸವನ್ನು ಕೊಡುವಂಥ ಸಂದರ್ಭದಲ್ಲಿ ಜೊಲ್ಲನ್ನು ಸುರಿಸ್ತದೆ, ಆದರೆ ಆಹಾರವನ್ನು ಕೊಡುವಂಥ ಸಂದರ್ಭ ಬಿಟ್ಟು ಕೇವಲ ಬೆಳಕು ಗಂಟೆ ಶಬ್ದಕ್ಕೂ ಕೂಡ ಜೊಲ್ಲನ್ನು ಸುರಿಸುವಂತೆ ಮಾಡುವಂಥದ್ದು ಕಲಿಕೆ. ಈ ರೀತಿಯಾಗಿ ಅವ್ರು ಏನು ಮಾಡಿದರು ಅಂದರೆ ಅನುಬಂಧನವನ್ನು ಮಾಡಿದರು. ಸೊ ಅದು ಒಂದು ಪಾವ್ಲೋವ್ರವರ ಒಂದು ಪ್ರಯೋಗದ ಮೂಲ ಉದ್ದೇಶ ಆಗಿತ್ತು. ಇನ್ನು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯನ್ನು ಪ್ರತಿಪಾದಿಸಿದವರು ನಾನು ನಿಮಗೆ ಆಗಲೇ ಹೇಳಿದ್ದೆ, ಯಾರು ಅಂದರೆ ಅದು ಥಾರ್ನ್ಡೈಕ್ರವರು. ಪ್ರಯತ್ನ ಪ್ರಮಾದ ಕಲಿಕೆಯ ಸಿದ್ಧಾಂತವನ್ನು ಥಾರ್ನ್ಡೈಕ್ ಪ್ರತಿಪಾದನೆಯನ್ನು ಮಾಡ್ತಾರೆ. ಬೆಕ್ಕಿನ ಒಂದು ಪ್ರಯೋಗ ನೀವು ನೆನಪಿಸ್ಕೊಳ್ಬೋದು. ಹಾಗೆಯೇ ಪ್ರಶ್ನೆ ಇಷ್ಟು ಸುಲಭವಾಗಿರೋಂಥ ಪ್ರಶ್ನೆ ನಿಮಗೆ ಬರಲಿಕ್ಕಿಲ್ಲ, ಬಟ್ ಆದರೂ ಕೂಡ ನೆನಪಿಟ್ಕೊಳ್ಳಿ. ಪ್ರಯತ್ನ ದೋಷ ಕಲಿಕಾ ಪ್ರಯೋಗದಲ್ಲಿ ಥಾರ್ನ್ಡೈಕ್ ಪ್ರಯೋಗಕ್ಕೆ ಬಳಸಿಕೊಂಡಂಥ ಜೀವಿ ಬೆಕ್ಕು. ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದಲ್ಲಿ ಥಾರ್ನ್ಡೈಕ್ರವರು ರೂಪಿಸಿದ ನಿಯಮಗಳು 3 ಯಾವಪ್ಪ ಅಂತ ಹೇಳಿದರೆ ಅವು 3 ಪ್ರಮುಖವಾದ ನಿಯಮಗಳು ನಿಮ್ಗೆ ಗೊತ್ತಿರಲಿ. ಸಿದ್ಧತಾ ನಿಯಮ, ಪರಿಣಾಮ ನಿಯಮ, ಅಭ್ಯಾಸ ನಿಯಮ. ಸಿದ್ಧತೆ, ಪರಿಣಾಮ, ಅಭ್ಯಾಸ. ಅಥವಾ ಕೆಲವೊಂದ್ಸರಿ ನಾವು ಸಿದ್ಧತೆ, ಅಭ್ಯಾಸ ಮತ್ತು ಪರಿಣಾಮ ಅಂತ ಕೂಡ ಓದ್ತೀವಿ. ಸೊ ಈ ಥಾರ್ನ್ಡೈಕ್ರವರು ನಿರೂಪಿಸ್ತಾರೆ. ಬಹಳಷ್ಟು ಇಂಪಾರ್ಟೆಂಟು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಆಯಿತು, ನಿಮ್ಮ ಶೈಕ್ಷಣಿಕ ಒಂದು ತಯಾರಿ ಏನು ನಡೆಸ್ತಾ ಇರ್ತೀರಿ, ಶಿಕ್ಷಕರಾಗಿರುವಂಥವ್ರಿಗೂ ಕೂಡ ಇದು ಬಹಳ ಇಂಪಾರ್ಟೆಂಟ್. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯ ಒಟ್ಟು ಶೈಕ್ಷಣಿಕ ಉದ್ದೇಶವೆಂದರೆ ಪ್ರಯತ್ನಕ್ಕೆ ಹೆಚ್ಚು ಒತ್ತನ್ನು ನೀಡುವುದು. ಅಂದರೆ ಬಹಳಷ್ಟು ಪ್ರಯತ್ನಗಳ ಇದ್ರೇ ನಮಗೇನಾಗ್ತದೆ, ಫಲ ಅಂತಕ್ಕಂಥದ್ದು ಸಿಗುತ್ತೆ. ಪ್ರಯತ್ನಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಆ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದರೆ ನೋಡಿ, ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಪ್ರಯತ್ನಗಳನ್ನು ನಾವು ಹೆಚ್ಚಿಗೆ ಮಾಡಿದಾಗ ವಿಫಲತೆ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಕೊನೆಗೆ ನಾವೇನು ಮಾಡ್ಬೋದು, ಗೆಲುವನ್ನು ಸಾಧಿಸ್ಬೋದು, ಸರಿಯಾದ ವರ್ತನೆಯನ್ನು ಆಯ್ಕೆ ಮಾಡ್ಕೊಳ್ಬೋದು. ಅದು ಭಾಳ ಇಂಪಾರ್ಟೆಂಟು. ಅದನ್ನೇ ಹೇಳೋದು ಪ್ರಯತ್ನ ಪ್ರಮಾದ ಕಲಿಕೆಯಲ್ಲಿ ಶೈಕ್ಷಣಿಕ ಉದ್ದೇಶ ಪ್ರಯತ್ನಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು. ಹಾಗಾಗಿ ನಾವು ಕೂಡ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ನಿರಾಶೆ ಕೆಲವರಲ್ಲಿ ಭಾಳ ಇರುತ್ತೆ. ಹೆಂಗೆ ಅಂದರೆ ನೆಗೆಟಿವ್ ಥಾಟ್, ಅಯ್ಯೋ ನಾವು ಎಷ್ಟು ಓದಿದ್ರು ಏನೂ ಆಗೋದಿಲ್ಲ ಅಂತ. ಅದನ್ನು ದಯವಿಟ್ಟು ಬಿಡಬೇಕು. ಪ್ರಯತ್ನ ಮಾಡ್ತಾ ಇರೋದು, ಪ್ರಯತ್ನ ಚೆನ್ನಾಗಿ ಆದಷ್ಟು ಒಂದಿನ ಸಕ್ಸಸ್ ಆಗುತ್ತೆ. ಈಗ ನೋಡಿ, ನಾವು ನಮ್ಮದು 2008 ಡಿಗ್ರಿ ಕಂಪ್ಲೀಟು, 9-10 BEd ಕಂಪ್ಲೀಟ್ ಆಯಿತು. ಸೊ 9-10 ಮಧ್ಯದಲ್ಲಿ BEd ಕಂಪ್ಲೀಟ್ ಆಯಿತು. ಅಲ್ಲಿಂದ ಅಂದರೆ 2009 ಅದರಲ್ಲಿ ಔಟ್ಪುಟ್ ಆಗಿರ್ತಕ್ಕಂಥವ್ರು ನಾವು 2009ಇಂದ 2019ವರೆಗೂ ನಾವು ಕಷ್ಟಪಟ್ಟಿದ್ದೀನಿ, ಸ್ಟ್ರಗಲ್ ಮಾಡಿದ್ದೀನಿ ನಾನು. ಅಂದರೆ ನಿಯರ್ಲಿ ಮೋರ್ ದೆನ್ 10 years ವರ್ಕ್ ಮಾಡಿ ಪ್ರೈವೇಟಲ್ಲಿ, ಮತ್ತು ನಾವು ಟ್ಯೂಷನ್ಸ್ಗಳನ್ನು ಮಾಡಿ ಅಷ್ಟು ಪ್ರಯತ್ನ ಮಾಡಿದಾಗ ನಮಗೀಗ ಒಂದು ಜಾಬ್ ಅಂತ ಹೇಳಿ ಸಕ್ಸಸ್ ಆಗಿರುವಂಥದ್ದು. ಅಂದರೆ ಎಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ನಾವು ಸರಿಯಾದ ರೀತಿ ಪ್ರಯತ್ನವನ್ನು ಮಾಡಬೇಕು. ಅದು ಭಾಳಷ್ಟು ಇಂಪಾರ್ಟೆಂಟ್. ಸೊ ಇರಲಿ, ಪ್ರಯತ್ನಗಳನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಸೊ ಇನ್ನಷ್ಟು ಪ್ರಯತ್ನಗಳನ್ನು ಮುಂದುವರ್ಸೋಣ. ಹಾಗೆ ಕಲಿಕೆಗೆ ಯಾವುದೇ ನಿರಾಶೆ ಬೇಡ ಅಂತ ಹೇಳ್ತಾ ಮುಂದಿನ ಕಾನ್ಸೆಪ್ಟನ್ನು ನೋಡೋಣ. ಈ ಪಾವ್ಲೋವ್ರವರು ತನ್ನ ಪ್ರಯೋಗದಲ್ಲಿ ಅಸಹಜ ಪ್ರಚೋದನೆಗೆ ಬಳಸಿಕೊಂಡಂಥ ವಸ್ತು ನಾನು ಆಗಲೇ ಹೇಳಿದೆ, ಗಂಟೆ ಶಬ್ದ ಮತ್ತು ಬೆಳಕನ್ನು ಕೂಡ ಬಳಸ್ಕೊಳ್ತಾರೆ. ನಿಮಗೆ ಆಯ್ಕೆಯಲ್ಲಿ ಕೊಟ್ಟಾಗ ಯಾವ ಆಯ್ಕೆ
ಗಂಟೆ ಶಬ್ದ ಅಥವಾ ಬೆಳಕು ಇದ್ದಾಗ ನೀವು ಯಾವುದಾದ್ರೂ ಒಂದನ್ನು, ಈಗ ಗಂಟೆ ಶಬ್ದ ಹೊಡೆದ ತಕ್ಷಣ ಆಹಾರ ಬರುತ್ತೆ ಅನ್ನೋ ದೃಷ್ಟಿಯಿಂದ ಅದು ಜೊಲ್ಲನ್ನು ಸುರಿಸುತ್ತೆ. ಆ ಜೊಲ್ಲನ್ನು ಮೆಜರ್ಮೆಂಟ್ ಮಾಡ್ತಾರೆ. ಆಹಾರ ಬಂದಾಗ ಎಷ್ಟು ಜೊಲ್ಲು ಸುರಿಸಿತ್ತೋ ಗಂಟೆ ಶಬ್ದಕ್ಕೂ ಅಷ್ಟೇ ಜೊಲ್ಲನ್ನು ಸುರಿಸಿರೋದನ್ನು ನಾವು ಗಮನಿಸ್ಬೋದು. ಇನ್ನು ಸಾಂಪ್ರದಾಯಿಕ ಅನುಬಂಧ ಕಲಿಕಾ ಪ್ರಯೋಗದಲ್ಲಿ ಪ್ರಚೋದನೆಗಳನ್ನು ಯಾವ ಕ್ರಮದಲ್ಲಿ ನೀಡಲಾಗಿದೆ ಅಂತ ಹೇಳಿದರೆ ಈ ರೀತಿ ಕೊಟ್ಟಿರ್ತಾರೆ. ಸೊ ಅಂದರೆ ಒಂದು CS ಮತ್ತು ಕಾಮನ್ ಸ್ಟಿಮ್ಯುಲಸ್ಸು ಮತ್ತು ಇಲ್ಲಿ ಅಂದರೆ ನಿಯಂತ್ರಿತ ಪ್ರಚೋದನೆ ಗಂಟೆ ಶಬ್ದ ಕೊಟ್ಟಿರ್ತಾರೆ, ಮತ್ತು ಅನಿಯಂತ್ರಿತ ಪ್ರಚೋದನೆಯನ್ನು ಆಹಾರವಾಗಿ ಕೊಟ್ಟಿರ್ತಾರೆ. ಇಲ್ಲಿ ಪ್ರಮುಖವಾಗಿ ಎರಡು, ಒಂದು ಗಂಟೆ ಶಬ್ದ, ಇನ್ನೊಂದು ಆಹಾರ, ಇವುಗಳನ್ನು ಒಟ್ಟಿಗೆ ಕೊಡ್ತಾರೆ. ಒಂದು ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಕೊಟ್ಟಿದ್ರು. ಏನಪ್ಪ ಅಂತ ಹೇಳಿದ್ರೆ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಒಂದು ನಿಯಂತ್ರಿತ ಪ್ರಚೋದನೆ, ಅನಿಯಂತ್ರಿತ ಪ್ರಚೋದನೆಗಳನ್ನು ಡ್ಯಾಶ್ ಅಂತ ಕೊಟ್ಟಿದ್ರು. ಒಟ್ಟಿಗೆ ಕೊಡಬೇಕು, ಒಂದಾದರ ನಂತರ ಕೊಡಬೇಕು, ಮೊದಲು ನಿಯಂತ್ರಿತ ನಂತರ ಅನಿಯಂತ್ರಿತ, ಅಥವಾ ಯಾವುದಾದರೂ ಪರವಾಗಿಲ್ಲ, ಈ ರೀತಿ ಕೊಟ್ಟಿರ್ತಾರೆ. ನೀವು ನೆನ್ಪಿಟ್ಕೊಳ್ಬೇಕು ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅದು ಪ್ರಮುಖವಾಗಿ ಒಟ್ಟಿಗೆ ಕೊಡ್ತಾರೆ ಅದನ್ನು ಮೊದಲಿಗೆ. ಆ ನಂತರ ಏನು ಮಾಡ್ತಾರೆ ಅಂದರೆ ಗಂಟೆ ಶಬ್ದ ಅಷ್ಟೇ ಕೊಡ್ತಾರೆ, ಆಹಾರವನ್ನು ಕೊಡೋದಿಲ್ಲ. ಆಗಲೂ ಕೂಡ ಅದು ಸಹಜವಾದ ಪ್ರತಿಕ್ರಿಯೆಯನ್ನು ತೋರಿಸುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಈ ಒಂದು ಪ್ರಯೋಗದಲ್ಲಿ. ಒಂದು ಚಿಕ್ಕದಾಗಿ ನೀವು ಶಾರ್ಟಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಒಂದು ಸಿದ್ಧಾಂತ ಅಂದರೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತ ಪಾವ್ಲೋವ್ರವರು ಏನು ರಚನೆ ಮಾಡಿದ್ರು. ಸೊ ಈ ಒಂದು ಪಾವ್ಲೋವ್ರವರು ಸಂಬಂಧಪಟ್ಟಂತೆ ಇವರು ರಷ್ಯಾದ ಮನೋವಿಜ್ಞಾನಿಗಳಾಗಿರ್ತಾರೆ ಮತ್ತು ಶರೀರ ಶಾಸ್ತ್ರಜ್ಞರು ಅಂತ ನಾನೀಗ ಆಲ್ರೆಡಿ ನಿಮಗೆ ತಿಳಿಸಿದ್ದೆ. ಇವರು ತನ್ನ ಪ್ರಯೋಗದಲ್ಲಿ ಏನು ಮಾಡಿದರು ಅಂದರೆ, ಒಂದು ಏಕಮುಖ ಪರದೆ, ಅದು ಯಾರಿಗೂ ಕಾಣಿಸ್ತಿಲ್ಲ, ಒಮ್ಮುಖ ಗಾಜಿನ ಪರದೆ ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ಮೊದಲು ಆಹಾರವನ್ನು ಕೊಟ್ಟಿದ್ರು. ಆಗ ನಾಯಿ ಏನು ಮಾಡ್ತಪ್ಪ ಅಂದರೆ ಜೊಲ್ಲನ್ನು ಸುರಿಸ್ತು. ಸೊ ನಾಯಿ ಜೊಲ್ಲನ್ನು ಸುರಿಸ್ತು. ಸೊ ನೆಕ್ಸ್ಟು ಅಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಒಂದು ಉದ್ದೀಪಕ, ಆಹಾರದ ಜೊತೆಗೆ ಗಂಟೆ ಶಬ್ದ ಪ್ಲಸ್ ಆಹಾರವನ್ನು ಕೊಟ್ಟರು. ಆಗ ಕೂಡ ನಾಯಿ ಜೊಲ್ಲನ್ನು ಸುರಿಸ್ತು. ನೆಕ್ಸ್ಟ್ ಏನು ಮಾಡ್ತಾರೆ ಅವರು, ಕೇವಲ ಗಂಟೆ ಶಬ್ದವನ್ನು ಕೊಡ್ತಾರೆ, ಅಲ್ಲಿ ಕೂಡ ನಾಯಿ ಜೊಲ್ಲನ್ನು ಸುರಿಸುತ್ತೆ. ಇದನ್ನು ಮುಂದುವರಿಸಿ ಅವ್ರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಉನ್ನತ ಶ್ರೇಣಿಯ ಅನುಬಂಧನೆ ಸಹ ಕಂಡುಕೊಳ್ತಾರೆ. ಅದು ಯಾವ ರೀತಿ ಅಂತ ನಾವು ನೋಡೋದಾದರೆ ನಿಮಗೆ ಅದನ್ನು ಕೂಡ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಮೊದಲು ಆಹಾರವನ್ನು ಕೊಡ್ತಾರೆ, ನಾಯಿ ಜೊಲ್ಲನ್ನು ಸುರಿಸುವಂಥ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟು ಗಂಟೆ ಶಬ್ದ ಆಹಾರವನ್ನು ಕೊಡ್ತಾರೆ, ನಾಯಿ ಜೊಲ್ಲನ್ನು ಸುರಿಸುತ್ತೆ. ಗಂಟೆ ಶಬ್ದ ಮತ್ತು ಬೆಳಕನ್ನು ಕೊಡ್ತಾರೆ, ಏನು ಮಾಡ್ತಾರೆ, ಬೆಳಕನ್ನು ಕೊಡ್ತಾರೆ, ಆಗ ಕೂಡ ನಾಯಿ ಜೊಲ್ಲನ್ನು ಸುರಿಸುತ್ತೆ. ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಅನುಬಂಧನ ಕೊಡುವಂಥ ಸಂದರ್ಭದಲ್ಲಿ ಬಹಳಷ್ಟು ತಡವನ್ನು ಮಾಡಬಾರದು. ಅಂದರೆ ನಾವು ಗಂಟೆ ಶಬ್ದ ಮತ್ತು ಬೆಳಕನ್ನು ಕೊಟ್ಟಾಗ ತಕ್ಷಣ ನಾವು ಆಹಾರವನ್ನು ಕೊಡಬೇಕು, ಇಲ್ಲಾಂದರೆ ಪ್ರಾಯೋಗಿಕ ಅಳಿವು ಆಗುತ್ತೆ. ವಿಳಂಬದ ಅನುಬಂಧನ ಮತ್ತು ಹಿಮ್ಮುಖ ಅನುಬಂಧನ, ಏಕಕಾಲಿಕ ಅನುಬಂಧನ, ಈ ರೀತಿಯಾಗಿ ನಾವು ನೋಡ್ಬೋದು. ಸೊ ಇವುಗಳನ್ನು ಕೂಡ ನಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದರು. ಈ ಮುಖಾಂತರ ಕಲಿಕೆಗೆ ಸಂಬಂಧಪಟ್ಟಂತೆ ಅವರು ಒಂದು ಕೆಲವೊಂದು ಶೈಕ್ಷಣಿಕ ನಿಹಿತಾರ್ಥಗಳನ್ನು ಕೂಡ ನಮಗೆ ಹೇಳಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಕಲಿಕಾ ಸಿದ್ಧಾಂತಗಳಲ್ಲಿ ಮಕ್ಕಳಲ್ಲಿ ಶಾಲೆಯಲ್ಲಿ ಕಲಿಕೆ, ಶಾಲೆ ಮತ್ತು ಶಿಕ್ಷಕರ ಬಗ್ಗೆ ಧನಾತ್ಮಕ ಮನೋಧೋರಣೆಗಳನ್ನು ರೂಢಿಸಿಕೊಳ್ಳಿಕ್ಕೆ ಈ ತತ್ವವನ್ನು ಬಳಸಬೇಕು. ನೋಡಿ, ಯಾವಾಗಲೂ ಪಾಸಿಟಿವ್ ಆಟಿಟ್ಯೂಡ್, ಶಾಲೆಗೆ ಹೋದರೆ ನಮಗೇನೋ ಒಂದು ಡೆವಲಪ್ಮೆಂಟ್ ಆಗುತ್ತೆ, ಒಳ್ಳೆಯದನ್ನು ನಾವು ಕಲಿತೀವಿ ಅನ್ನೋ ಒಂದು ಕಾನ್ಫಿಡೆನ್ಸನ್ನು ನಾವು ತುಂಬುವಂಥ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಒಂದು ಪಾಸಿಟಿವ್ ಥಾಟ್, ಮಕ್ಕಳ ಒಂದು ಮನೋಭಾವ, ಆ ಒಂದು ಶಾಲೆ, ಶಿಕ್ಷಕರು, ಗುರುಗಳು ಮತ್ತು ಪುಸ್ತಕ ಅಂದಾಗ ಒಂದು ಗೌರವ ಬರೋ ರೀತಿಯಲ್ಲಿ ನಾವೇನು ಮಾಡಬೇಕಾಗತ್ತೆ, ಅನುಬಂಧನವನ್ನು ಕೊಡುವಂಥ ಕೆಲಸ ಮಾಡಬೇಕಾಗತ್ತೆ. ಈ ಒಂದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತ ಮಾನಸಿಕ ರೋಗ ಚಿಕಿತ್ಸೆಯಲ್ಲಿ ಮತ್ತು ಮಾನಸಿಕ ರೋಗಿಗಳಲ್ಲಿ ಸಂವೇಗಾತ್ಮಕ ಭಯವನ್ನು ಹೋಗಲಾಡಿಸ್ಲಿಕ್ಕೂ ಕೂಡ ಬಳಸ್ತಾರೆ. ನೆನ್ಪಿಟ್ಕೊಳ್ಬೋದು ನಾವು ಈ ಎಲ್ಲ ಅಂಶಗಳನ್ನು. ಹಾಗೆಯೇ ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಗೊತ್ತಿರಲಿ, ಈಗ ನಾವಾದ್ರೂ ಕೂಡ ಈಗ ಕೆಲವೊಂದು ಸರಿ ನಾವು ದೇವಸ್ಥಾನಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೆ ಹೋಗ್ತೇವೆ, ಕೆಲವೊಂದು ಪುಸ್ತಕಗಳನ್ನು ಓದ್ತೇವೆ, ಕೆಲವೊಂದು ಸರಿ ಮ್ಯೂಸಿಕ್ಗಳನ್ನು ಕೇಳ್ತೀವಿ. ಈ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು ಕೂಡ ನಾವು ಮಾನಸಿಕವಾಗಿ, ಸೊ ನಮಗೇನೋ ಒಳ್ಳೇದಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಸೊ ನೋಡಿ, ಅಲ್ಲಿ ಒಂದು ಅನುಬಂಧನ ಇದೆ. ದೇವ್ರ ಹತ್ರ ಹೋಗಿದ್ದೀವಪ್ಪ, ನಾನು ಕಷ್ಟ ಹೇಳ್ಕೊಂಡಿದ್ದೀನಿ, ಸೊ ನನಗೆಲ್ಲ ಒಳ್ಳೇದಾಗುತ್ತೆ, ಆ ಒಂದು ಅನುಬಂಧನ ಏನಿದೆಯಲ್ಲ, ಸೊ ಅದು ನಮಗೇನಾಗಿರುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಮನಸ್ಸಿನಲ್ಲಿ ಸಕಾರಾತ್ಮಕ ಧೋರಣೆ ಅಂದರೆ ಪಾಸಿಟಿವ್ ಥಾಟ್ ಬಂದು ನಮ್ಮಲ್ಲಿ ಸೌಂಡ್ ಮೈಂಡ್ ಇಸ್ ಎ ಸೌಂಡ್ ಬಾಡಿ, ಮನಸ್ಸು ಚೆನ್ನಾಗಿದ್ದರೆ ದೇಹ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ, ಇಲ್ಲಿ ಒಂದು ಪ್ರಶ್ನೆ ಬಂದಿರತಕ್ಕಂಥದ್ದನ್ನು ಗಮನಿಸಿ. ಇನ್ನೂ ಅನೇಕ ಅಂಶಗಳಿದ್ದಾವೆ. ಹಿರಿಯರನ್ನು ಗೌರವಿಸಬೇಕು,
ಶಿಸ್ತಿರಬೇಕು, ಸಮಯ ಪಾಲನೆ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು, ಇವೆಲ್ಲವೂ ಕೂಡ. ಹಾಗೆ ಕೆಲವೊಂದು ಸಾರಿ ನಾವೇನು ಮಾಡ್ತೀವಿ ಅಂದರೆ, ಈ ಒಂದು ಸಿದ್ಧಾಂತದಲ್ಲಿ ನಾನು ಆಗಲೇ ಹೇಳಿದೆ ಪ್ರಾಯೋಗಿಕ ಅಳಿವು ಅಂತ. ಯಾವುದನ್ನು ತಪ್ಪಿಸ್ಬೇಕು, ನೀನು ತಪ್ಪು ಮಾಡಿದಾಗ ನಾನು ನಿನಗೇನು ಕೊಡೋಲ್ಲ, ಅಂದರೆ ಆಹಾರವನ್ನು ಕೊಡೋದಿಲ್ಲ, ನಿನಗೆ ಯಾವುದೇ ಒಂದು ಬೆಲೆಯನ್ನು ಕೂಡ ಕೊಡೋದಿಲ್ಲ ಅಂಥೇಳಿ ಮಕ್ಕಳಿಗೆ ನಾವು ಇದು ಮಾಡಿದಾಗ ಅಲ್ಲಿ ಏನಾಗುತ್ತೆ, ಕೆಟ್ಟ ಹವ್ಯಾಸಗಳನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಅಪಸಮಯೋಜಿತ ಮಕ್ಕಳ ಉದ್ವೇಗ ಮತ್ತು ಭಯವನ್ನು ಕೂಡ ಅಲ್ಲಿ ಕಡಿಮೆ ನೋಡಿ. ಈ ರೀತಿ ಮಾಡಿದ್ಯಾ, ನೀನು ಕಳ್ತನ ಮಾಡಿದ್ಯಾ, ಸೊ ಇವಾಗ ಒಂದು ಪೆನ್ಸಿಲನ್ನು ನೀವು ಕದ್ದಿದ್ಯಾ, ಹಾಗಾಗಿ ನಿನ್ನನ್ನು ನಾನು ಮಾತಾಡ್ಸೋದಿಲ್ಲ, ನೀನು ನಮ್ಮ ಹತ್ರ ಬರಬೇಡ. ಸೊ ಈ ರೀತಿ ಮಾಡಿದಾಗ ಆ ಮಗು ಏನು ಮಾಡ್ತಾನೆ ಅಂದರೆ ಮುಂದೆ ಆ ಕೆಲಸಗಳನ್ನು ಬಿಟ್ಟು ಬಿಡ್ತಾನೆ. ಇದರಿಂದ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೂ ಕೂಡ ಸಾಧ್ಯ ಆಗತ್ತೆ ಅನ್ನೋದನ್ನು ನಾವು ಈ ಒಂದು ಅನುಬಂಧನ ಕಲಿಕೆ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯಿಂದ ಕಲ್ತ್ಕೊಂಡಿರ್ತಕ್ಕಂಥ ಒಂದು ಪ್ರಮುಖ ಅಂಶ ಶೈಕ್ಷಣಿಕ ನಿಹಿತಾರ್ಥ. ಇದು ಶಿಕ್ಷಕರಿಗಷ್ಟೇ ಅಲ್ಲದೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇದು ಅವಶ್ಯಕವಾಗಿ ಬೇಕು. ಇನ್ನು ಮುಂದಿನ ಕಾನ್ಸೆಪ್ಟನ್ನು ನೋಡೋದಾದರೆ, ಇಲ್ಲಿ ಒಂದು ಪ್ರಶ್ನೆ ಇದೆ, ಅನ್ವಯಿಕ ಪ್ರಶ್ನೆ. ಅದು ಏನಪ್ಪ ಅಂತ ನೋಡೋದಾದರೆ, ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಪ್ರಚೋದನೆ ಇರಬೇಕು. ಇದು ಈ ಕೆಳಗಿನ ಸಿದ್ಧಾಂತದ ಅನ್ವಯಿಕ ಅಂಶವಾಗಿದೆ. ಯಾವುದು ಅಂದರೆ ಅದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ. ನಾನು ಆಗಲೇ ಹೇಳಿದೆ, ಕಲಿಕೆಯಲ್ಲಿ ಪಾಲ್ಗೊಳ್ಳುವಂತಹ ವಿದ್ಯಾರ್ಥಿಗಳು ಪ್ರಚೋದನೆಗೆ ಇರಬೇಕು ಅಂತಕ್ಕಂಥದ್ದು. ಪ್ರಚೋದನೆ ಇದ್ದರೆ ಮಾತ್ರ ಅವರು ಕಲಿತಾರೆ ಅಂತಕ್ಕಂಥದ್ದು. ಸೊ ಅದು ಬಹಳ ಇಂಪಾರ್ಟೆಂಟ್. ಈಗ ಅದು ಆಹಾರ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಆ ರೀತಿ ಇರ್ತದೆ. ಹಾಗಾಗಿ ಪ್ರಚೋದನೆ ಅನ್ನೋದು ಕೊಡುವಂಥದ್ದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಆಗಿರುತ್ತೆ. ಇನ್ನು ಕ್ರಿಯಾಪ್ರಸೂತ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ತೋರಿಸಿದ್ಯಾರಪ್ಪ ಅಂದರೆ ಸ್ಕಿನ್ನರ್ ಅವರಾಗ್ತಾರೆ. ಕ್ರಿಯಾಪ್ರಸೂತ ಅನುಬಂಧನ ಅಂತ ಕರೀತಾರೆ, ಅಥವಾ ಆಪರೆಂಟ್ ಕಂಡೀಷನಿಂಗ್, ಲರ್ನಿಂಗ್ ಬೈ ಆಪರೆಂಟ್ ಕಂಡೀಷನಿಂಗ್, ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತ ಕೂಡ ಕರೀತಾರೆ. ಕನ್ಫ್ಯೂಸ್ ಆಗಬೇಡಿ, ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತ ಕೂಡ ಕರೀತಾರೆ. ಅದನ್ನು ಆರ್ ಮಾದರಿಯ ಕಲಿಕೆ ಅಂತ ಕೂಡ ಕರೀತಾರೆ. ಅದನ್ನು ರಚನೆ ಮಾಡಿದ್ದು ಸ್ಕಿನ್ನರ್ ಅವರು, ಆರ್ ಮಾದರಿಯ ಕಲಿಕೆ. ಸೊ ಓಕೆ, ಸೊ ಆರ್ ಮಾದರಿಯ ಕಲಿಕೆ ಯಾಕೆ ಆ ರೀತಿ ಕರೀತಾರೆ, ಏನನ್ನು ಬಳಸ್ಕೊಂಡಿದ್ರು ಅಂದರೆ ಅವರು ಪಾರಿವಾಳವನ್ನು ಬಳಸ್ಕೊಂಡಿದ್ರು. ಕ್ರಿಯಾಜನ್ಯ ಕಲಿಕೆಯಲ್ಲಿ ಜೀವಿಗೆ ನೀಡಿದ ಪುನರ್ಬಲನ ಆಹಾರ ಆಗಿತ್ತು, ಅಂದರೆ ಕಾಳುಗಳ ರೂಪದಲ್ಲಿ ಅದಕ್ಕೆ ಆಹಾರವನ್ನು ಕೊಡ್ತಾ ಇದ್ರು. ಅಂದರೆ ಪ್ರಯೋಗವನ್ನು ಎಸ್ ಮಾದರಿ ಅನುಬಂಧನ ಕಲಿಕೆ ಅಂತೇಳಿ ಕರೆದ್ರೆ ಇಲ್ಲಿ ಏನಾಗ್ತಿತ್ತಪ್ಪ ಅಂದರೆ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್, ಎಸ್ ಆರ್ ಅಂತೇಳಿ ನಾವು ಕರಿತೀವಿ. ಸ್ಟಿಮ್ಯುಲಸ್ಸು, ರೆಸ್ಪಾನ್ಸು ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್. ಅದರ ರೆಸ್ಪಾನ್ಸಿಗೆ ನಾವು ಮಹತ್ವವನ್ನು ಕೊಡ್ತೀವಿ, ಆ ಪುಷ್ಟೀಕರಣವನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಅದಕ್ಕಾಗಿಯೇ ಇದಕ್ಕೆ ಆರ್ ಮಾದರಿಯ ಕಲಿಕೆ ಅಂಥೇಳಿ ಹೆಸರು ಬಂದಿದೆ. ಜೀವಿ ಹೊರಹೊಮ್ಮಿಸಿದ ವರ್ತನೆಯನ್ನು ಅನುಬಂಧಿಸಲಾಗುವುದು, ಆದ್ದರಿಂದ ಆರ್ ಮಾದರಿಯ ಕಲಿಕೆ ಅಂಥೇಳಿ ಅದನ್ನು ಕರಿತೀವಿ. ಸೊ ಇಲ್ಲಿ ಸ್ಕಿನ್ನರ್ ಅವರು ಒಂದು ಸಮಸ್ಯಾತ್ಮಕ ಒಂದು ಪೆಟ್ಟಿಗೆಯನ್ನು ರಚನೆ ಮಾಡಿರ್ತಾರೆ. ಅದರಲ್ಲಿ ಪಾರಿವಾಳವನ್ನು ಒಂದು ಬಿಲ್ಲೆಯಲ್ಲಿ ಕುಟುಕುವಂಥ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಅದು ಕುಟುಕಿದ ತಕ್ಷಣವೇ ಕಾಳುಗಳು ಬರುತ್ತೆ. ಆ ಕಾಳುಗಳು ಬಂದಿದ್ದು ಅದಕ್ಕೆ ಪುಷ್ಟೀಕರಣ ಆಗುತ್ತೆ. ಅದರಿಂದ ಅದೇನು ಮಾಡುತ್ತಪ್ಪ ಅಂದರೆ ಚಿಂದು ಮತ್ತೆ ಕುಟುಕುವಂಥ ಕೆಲಸ ಮಾಡುತ್ತೆ. ಕಾಳು ಬರಲಿಲ್ಲ ಅಂದರೆ ಅದು ಕುಟುಕ್ತಿರಲಿಲ್ಲ, ಕುಟುಕಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅಥವಾ ಕುಟುಕಿದ ತಕ್ಷಣ ಕಾಳು ಬರಲಿಲ್ಲ, ಲೇಟ್ ಆಯಿತು, ಅದು ಋಣಾತ್ಮಕ ಪುಷ್ಟೀಕರಣ. ಅಥವಾ ಕುಟುಕಿದ ತಕ್ಷಣ ಶಾಕ್ ಹೊಡೀತು, ಕರೆಂಟ್ ಶಾಕ್ ಹೊಡೀತು ಅಂತ ತಿಳ್ಕೊಳ್ಳಿ. ಈಗ ಒಂದು ಕಡೆ ಅದು ಕುಟುಕುವಂಥ ಪ್ರಯತ್ನ ಮಾಡ್ತಾ ಇದೆ. ಇಲ್ಲೊಂದು ಬಿಲ್ಲೆ ಮಾಡಿದ್ದೀನಿ ರೆಡ್ ಕಲರು, ಮತ್ತೊಂದು ಕಲರ್ ಬಿಲ್ಲೆ ಮಾಡಿದ್ದೀನಿ, ಇನ್ನೊಂದು ನೀಲಿ ಕಲರ್. ಸುಮ್ಮನೆ ನಾನು ನಿಮಗೆ ತೋರಿಸ್ತಾ ಇರೋದು. ಈ ಎರಡೂ ಬಣ್ಣದ ಒಂದು ಬಿಲ್ಲೆಗಳನ್ನು ರಚನೆ ಮಾಡಿದ್ದೀನಿ. ಈ ಬಿಲ್ಲೆಗಳಲ್ಲಿ ಮೊದಲು ಪಾರಿವಾಳ ಇದಕ್ಕೆ ಕುಟುಕುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಕಾಳು ಬರುತ್ತೆ, ತಿಂದು ಖುಷಿ ಪಡುತ್ತೆ. ನಂತರ ಈ ಒಂದು ಕೆಂಪು ಬಿಲ್ಲೆಯನ್ನು ಕುಟುಕುತ್ತೆ, ಆಗ ಕರೆಂಟ್ ಶಾಕ್ ಹೊಡೆಯುತ್ತೆ. ಸೊ ಕರೆಂಟ್ ಶಾಕ್ ಹೊಡೆದಾಗ ಏನು ಮಾಡುತ್ತೆ, ಮತ್ತೆ ಯಾವುದೇ ಕಾರಣಕ್ಕೂ ಈ ಬಿಲ್ಲೆಯನ್ನು ಕುಟುಕುವಂಥ ಪ್ರಯತ್ನ ಮಾಡಲ್ಲ. ಅದನ್ನು ನಾವು ಋಣಾತ್ಮಕ ಪುಷ್ಟೀಕರಣ ಅಂತೀವಿ. ಈಗ ಶಿಕ್ಷೆ ಏನು ಕೊಡ್ತೀವಿ ನಾವು, ಅದು ಋಣಾತ್ಮಕ ಪುಷ್ಟೀಕರಣ ಆಗುತ್ತೆ. ಸೊ ಪುಷ್ಟೀಕರಣದಲ್ಲಿ ಪ್ರಮುಖವಾಗಿ 3 ವಿಧಗಳು ಅಂತ ನಾವು ಹೇಳ್ತೀವಿ. ಒಂದು ಧನಾತ್ಮಕ ಪುಷ್ಟೀಕರಣ, ಋಣಾತ್ಮಕ ಪುಷ್ಟೀಕರಣ, ಜೊತೆಗೆ ಶಿಕ್ಷೆ. ಯಾವುದೇ ರೀತಿ ಧನಾತ್ಮಕ ಪುಷ್ಟೀಕರಣ ಕೊಡಬೇಕು, ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು, ಯಾವ ರೀತಿ ಋಣಾತ್ಮಕ ಪುಷ್ಟೀಕರಣವನ್ನು ಕೊಡಬೇಕು, ಇದು ಶಿಕ್ಷಕರಿಗೆ ಬಹಳಷ್ಟು ನೆರವಾಗುವಂಥ ಪ್ರಮುಖ ಅಂಶಗಳಲ್ಲಿ ಒಂದಾಗುತ್ತೆ. ಅದನ್ನು ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈ ಮುಂದಿನ ಕಾನ್ಸೆಪ್ಟನ್ನು ನೋಡೋದಾದರೆ, ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ನಾನು ಆಗಲೇ ಹೇಳ್ದಂಗೆ ಪಾರಿವಾಳವನ್ನು ನಾವು ಬಳಸ್ಕೊಳ್ತೀವಿ. ಹಾಗೆ ಅಲ್ಲಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ಆಹಾರವನ್ನು ನಾವು ಪುನರ್ಬಲನವಾಗಿ ಬಳಕೆ ಮಾಡ್ತೀವಿ. ಜೊತೆಗೆ ಪ್ರಮುಖವಾದಂಥ ಅಂಶ ನಾನು ಆಗಲೇ ಹೇಳ್ದಂಗೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ವರ್ತನೆಯನ್ನು ರೂಪಿಸಲು ಸಹಾಯಕವಾಗುವಂಥ ಪುನರ್ಬಲನ ಧನಾತ್ಮಕ ಪುನರ್ಬಲನ ಅಂತ ಹೇಳಿ ಕರಿತೀವಿ. ಯಾವ ಸರ್ ಧನಾತ್ಮಕ ಅಂದರೆ, ಒಂದು ಘನತೆ, ಗೌರವ, ಹೊಗಳಿಕೆ. ಸೊ ಇವುಗಳನ್ನು ಧನಾತ್ಮಕ ಪುನರ್ಬಲನ ಅಂತ ಕರಿತೀವಿ. ಸರ್ ಒಂದು ಎಕ್ಸಾಂಪಲ್ ಸಮೇತ ಕೊಡ್ಬೋದಾ? ಯಾವುದೇ ಕಲಿಕೆ
ಬಲಗೊಳ್ಳಬೇಕು ಅಂತ ಹೇಳಿದರೆ ಅಥವಾ ಅದು ಮುಂದುವರಿಬೇಕು ಅಂತ ಹೇಳಿದ್ರೆ ಧನಾತ್ಮಕ ಪುನರ್ಬಲನ ಬೇಕು. ಧನಾತ್ಮಕ ಪ್ರಾಥಮಿಕ ಪುಷ್ಟೀಕರಣ ಯಾವುದು, ಆಹಾರ, ನೀರು ಮುಂತಾದವುಗಳನ್ನು, ಮೂಲ ಅಗತ್ಯತೆಗಳನ್ನು ನಾವು ಕೊಡ್ತೀವಿ. ಇನ್ನು ದ್ವಿತೀಯ ಪುಷ್ಟೀಕರಣ ಹಣ, ಘನತೆ, ಗೌರವ, ಹೊಗಳಿಕೆ ಮುಂತಾದವುಗಳು ಕೂಡ ಮೂಲ ಅಗತ್ಯತೆಗಳಲ್ಲಿ, ಅಂದರೆ ಗೌರವ ಇರಬೇಕು, ಘನತೆ ಇರಬೇಕು, ಹಣ ಇರಬೇಕು, ಹೊಗಳಿಕೆ ಕೂಡ ಬೇಕಾಗತ್ತೆ. ಇವು ಶಕ್ತಿಯನ್ನು, ತೀವ್ರತೆಯನ್ನು ಕಡಿಮೆ, ಅಂದರೆ ಮಗುವಿಗೆ ಹಾಲು ಪ್ರಾಥಮಿಕ ಪುಷ್ಟೀಕರಣವಾದರೆ ಹಾಲು ನೀಡುವಂಥ ಬಾಟಲು ದ್ವಿತೀಯ ಪುಷ್ಟೀಕರಣ ಆಗುತ್ತೆ. ಇವುಗಳಿಂದ ಮುಖಾಂತರನೂ ಕೂಡ ಅವರ ವರ್ತನೆಯನ್ನು, ಅಂದರೆ ಕ್ರಿಯಾಜನ್ಯ, ಅದಕ್ಕೆ ನಾನು ಹೇಳಿದ್ದು ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ಧನಾತ್ಮಕ ಪುಷ್ಟೀಕರಣ ಅವರ ಒಂದು ಕೆಲಸವನ್ನು, ಅನುಕ್ರಿಯೆಯನ್ನು, ಅಂದರೆ ರೆಸ್ಪಾನ್ಸನ್ನು ಬಲಗೊಳ್ಳುತ್ತೆ. ಅದಕ್ಕೆ ನಾನು ಆಗಲೇ ಹೇಳಿದ್ದೆ ನಿಮಗೆ, ಇದು ಎಂಥ ಮಾದರಿ ಕಲಿಕೆ ಅಂತ ಹೇಳಿದರೆ ಇದು ಆರ್ ಮಾದರಿ ಕಲಿಕೆ. ಸೊ ಅದನ್ನು ಏನು ಮಾಡುತ್ತೆ, ಆ ರೆಸ್ಪಾನ್ಸನ್ನು ಕಂಟಿನ್ಯೂ ಆಗಂಗೆ ಮಾಡುತ್ತೆ. ಇನ್ನು ಪ್ರಮುಖವಾಗಿ ಋಣಾತ್ಮಕ ಅಂದರೆ ಏನು ನೋಡಿ. ಸೊ ಶಿಕ್ಷೆ ಅಂತ ಹೇಳಿದೆ ನಾನಿಲ್ಲಿ, ಅಲ್ಲೂ ಕೂಡ ಶಿಕ್ಷೆನ ಸಪ್ರೇಟಾಗೂ ಬರೆದಿದ್ದೀನಿ. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತಲೇ ನಾನು ವಿವರಣೆ ಕೊಡುವಂಥ ಪ್ರಯತ್ನ ಮಾಡಿದೆ. ವರ್ತನೆಯನ್ನು ತ್ಯಜಿಸಲು ಸಹಾಯಕವಾಗುವ ಪುನರ್ಬಲನ ಋಣಾತ್ಮಕ ಪುನರ್ಬಲನ. ನೋಡಿ, ವರ್ತನೆಯನ್ನು ತ್ಯಜಿಸಲು ಸಹಾಯಕವಾಗುವಂಥ ಪುನರ್ಬಲನ ಋಣಾತ್ಮಕ ಪುನರ್ಬಲನ ಆಗತ್ತೆ. ಉದಾಹರಣೆಗೆ ಶಿಕ್ಷೆ ಮತ್ತು ನಿಂದನೆ. ಯಾವ ರೀತಿ ಅಂದರೆ ಅಲ್ಲಿ ರೆಸ್ಪಾನ್ಸು ಏನಾಗ್ತಿತ್ತು ಅಂತ ಹೇಳಿದ್ರೆ ಬಲಗೊಳ್ತಿತ್ತು, ಮತ್ತು ಕಂಟಿನ್ಯೂ ಆಗ್ತಿತ್ತು, ಮತ್ತು ಅದನ್ನೇ ಮಾಡಬೇಕು ಅಂತ ಇತ್ತು. ಬಟ್ ಇಲ್ಲಿ ರೆಸ್ಪಾನ್ಸ್ ಬಲಗೊಳ್ಳಲ್ಲ, ಅದು ನಿಲ್ಲಬೇಕು ಅಂತ ಕೊಡ್ತಾ ಇದೆ. ಇದು ಋಣಾತ್ಮಕ ಪುನರ್ಬಲನ. ಋಣಾತ್ಮಕ ಪುಷ್ಟೀಕರಣಗಳು ಅತೃಪ್ತಿದಾಯಕ ಉದ್ದೀಪನಗಳಾಗಿರ್ತವೆ. ಕಲಿಯುವ ವ್ಯಕ್ತಿ ಅವಕಾಶ ಸಿಕ್ಕರೆ ಈ ಉದ್ದೀಪನಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಉದಾಹರಣೆ, ಸಮಾಜ ಇವನನ್ನು ಒಪ್ಪಿಕೊಳ್ಳದಿರುವುದು ಅಥವಾ ಸಹಪಾಠಿಗಳ ತಿರಸ್ಕಾರಕ್ಕೆ ಗುರಿಯಾಗುವುದು. ಇದು ಋಣಾತ್ಮಕ, ಅಂದರೆ ಸಮಾಜ ನಿನ್ನ ನಾನು ಇಷ್ಟಪಡಲ್ಲ, ಇವತ್ತು ನೀನು ನಾನು ಹೋಮ್ವರ್ಕ್ ಮಾಡಿಲ್ವಾ, ನಾನು ನಿನ್ನ ಮಾತಾಡ್ಸಲ್ಲ ನಾಳೆಯಿಂದ. ನೋಡಿ, ಈ ರೀತಿ ಋಣಾತ್ಮಕ ಪುಷ್ಟೀಕರಣವನ್ನು ಬಳಸಿದರೆ ಇಂತಹ ಉದ್ದೀಪನಗಳಿಂದ ದೂರ ಸರಿಯಲು ಪ್ರಯತ್ನಿಸುತ್ತಾರೆ. ಪೋಷಕರ ಅಸಂತೋಷಕ್ಕೆ ಗುರಿಯಾಗುವ ಮಗು ಅವರಿಂದ ತಪ್ಪಿಸಿಕೊಳ್ಳಲು ಗೃಹ ಕಾರ್ಯ ಅಥವಾ ಅಭ್ಯಾಸದ ಪ್ರಶ್ನೆಗಳನ್ನು ಬಿಡಿಸುವುದರಲ್ಲಿ ತಲ್ಲೀನನಾಗ್ತಾನೆ. ನೀನು ಹೋಮ್ವರ್ಕ್ ಮಾಡಲ್ವಾ, ಆಯ್ತು ತಗೋ, ನಿನಗೆ ನಾಳೆ ಟಿ ವಿ ನೋಡೋಕ್ಕೆ ಕೊಡೋದಿಲ್ಲ, ಅಥವಾ ನಿನಗೊಂದು ಸೈಕಲ್ ಕೊಡಿಸಲ್ಲ, ಅಥವಾ ನಿನಗೆ ಚಾಕ್ಲೇಟ್ ಕೊಡಲ್ಲ, ಈ ಮ್ಯಾಗಿ ಮಾಡಿಕೊಡಲ್ಲ, ಏನೋ ಒಂದು ಹೇಳ್ತಾರೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಮಗು ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಓದ್ಕೊಳ್ಳೋದ್ರಲ್ಲಿ, ಬರ್ಕೊಳ್ಳೋದ್ರಲ್ಲಿ ಕೂತ್ಕೊಳ್ಳುತ್ತೆ. ಇಚ್ಛಿತ ಅನುಕ್ರಿಯೆ ತೋರಿದಾಗ ಋಣಾತ್ಮಕ ಉದ್ದೀಪನವನ್ನು ಹಿಂಪಡೆಯುವುದರಿಂದ ಆ ಅನುಕ್ರಿಯೆ ಹೆಚ್ಚಿಸಬಹುದಾಗಿದೆ ಮತ್ತು ಬಲಗೊಳಿಸಬಹುದಾಗಿದೆ. ಇದು ಬಹಳ ಇಂಪಾರ್ಟೆಂಟು. ಋಣಾತ್ಮಕ ಪುಷ್ಟೀಕರಣಗಳೆಂದರೆ ವರ್ತನೆಯಿಂದ ವಿಮುಖಗೊಳಿಸುವ ಉದ್ದೀಪನಗಳಾಗಿರ್ತವೆ. ಕೇಳ್ಬೋದು ಪ್ರಶ್ನೆ, ವರ್ತನೆಯಿಂದ ವಿಮುಖಗೊಳಿಸುವ ಒಂದು ಉದ್ದೀಪನಗಳು ಯಾವುವು ಅಂದರೆ ಅವು ಋಣಾತ್ಮಕ ಪುನರ್ಬಲನಗಳು. ಓಕೆ, ಆಗಲೇ ಹೇಳ್ದಂಗೆ ನಿಂದನೆ, ಶಿಕ್ಷೆ ಎಲ್ಲ ಅಲ್ಲಿ ಬರ್ತವೆ. ಹಾಗಾದರೆ ಶಿಕ್ಷೆನೂ ಒಂದು ರೀತಿಯಾಗಿ ನಾವು ಹೇಳ್ಬೋದು ಅಂತ ಹೇಳಿದೆ. ಯಾವ ಥರ? ಶಿಕ್ಷೆ ಕೂಡ ಒಂದು ಸಪರೇಟ್, ಅಂದರೆ ಅದೊಂದು ಉದ್ದೀಪನ. ಹೆಂಗೆ? ಶಿಕ್ಷೆ ಎಂಬುದು ಅನುಕ್ರಿಯೆಯ ನಂತರ ಕಂಡುಬರುವ ಒಂದು ವಿಮುಖಗೊಳಿಸುವಂಥ ಉದ್ದೀಪನ, ಮತ್ತು ಇದು ಅನುಕ್ರಿಯೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ. ಋಣಾತ್ಮಕ ಪುಷ್ಟೀಕರಣವು ಅನುಕ್ರಿಯೆಗಿಂತ ಮೊದಲು ಕಂಡುಬರುತ್ತದೆ ಮತ್ತು ಅದು ತೃಪ್ತಿದಾಯಕ ಸನ್ನಿವೇಶದಿಂದ ಹಿಂದೆ ಸರಿಯುವಂತೆ ಮಾಡುತ್ತೆ. ಆದರೆ ಶಿಕ್ಷೆ ಅನುಕ್ರಿಯೆಯ ನಂತರ ಕಂಡುಬರುತ್ತದೆ ಮತ್ತು ಅದು ಆ ಅನುಕ್ರಿಯೆಯನ್ನು ಪುನರಾವರ್ತನೆ ಮಾಡುತ್ತದೆ ಅಂತಕ್ಕಂಥದ್ದು. ಇಲ್ಲಿ ಋಣಾತ್ಮಕ ಪುಷ್ಟೀಕರಣವನ್ನು ಬಳಸುವ ಉದ್ದೇಶ ಅಪೇಕ್ಷಿತ ವರ್ತನೆಯ ಆವೃತ್ತಿಯನ್ನು ಹೆಚ್ಚಿಸುವುದಾಗಿದೆ. ಅಂದರೆ ಬೇಕಾಗಿರೋ ಕೆಲಸವನ್ನು ಚೆನ್ನಾಗಿ ಮಾಡಬೇಕು, ಬೇಕಿಲ್ಲದೆ ಇರೋದನ್ನು ಏನು ಮಾಡಬೇಕಾಗತ್ತೆ, ಬಿಡಬೇಕಾಗತ್ತೆ. ಸೊ ಅದು ಬಹಳ ಇಂಪಾರ್ಟೆಂಟು. ಅಂದರೆ ಯಾವ ರೀತಿಯಾಗಿ ಋಣಾತ್ಮಕ ಪುಷ್ಟೀಕರಣವನ್ನು ಕೊಟ್ಟರು ನೀವು ಇಲ್ಲಿ ಸ್ಕಿನ್ನರ್ ಅವರ ಪ್ರಯೋಗದಲ್ಲಿ ನೋಡ್ಬೋದು. ಅಂದರೆ ಅವರು ಭಾಗಶಃ ಅಂದರೆ ಶಿಕ್ಷೆಯನ್ನು ಕೊಡೋದ್ರ ಮಗ, ಅಂದರೆ ಸ್ಕಿನ್ನರ್ ಅವರು ಶಿಕ್ಷೆ ಧನಾತ್ಮಕ ಹಾಗೂ ಋಣಾತ್ಮಕ ಪುಷ್ಟೀಕರಣಗಳಷ್ಟು ಪರಿಣಾಮಕಾರಿ ಆದುದಲ್ಲ ಅಂತ ಅವರು ಹೇಳ್ತಾರೆ. ಅಂದರೆ ಸ್ಕಿನ್ನರ್ ಅವರ ಒಂದು ಅಭಿಪ್ರಾಯದಲ್ಲಿ ಇದು ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು, ಇಟ್ ಈಸ್ ನಾಟ್ ಏನಾಗುತ್ತೆ, ಕಲಿಕೆಗೆ ಅಷ್ಟೊಂದು ಒಂದು ಎಫೆಕ್ಟಿವ್ ಆಗಿರುವುದಿಲ್ಲ ಅಂಥೇಳಿ ಸ್ಕಿನ್ನರ್ ಅವರು ಒಂದು ವಾದವನ್ನು ಮಂಡಿಸ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನ ಕಾನ್ಸೆಪ್ಟನ್ನು ನೋಡೋಣ. ಈ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯನ್ನು ನಾನು ಆಗಲೇ ಹೇಳಿದೆ, ಸಾಧಕ ಅನುಬಂಧನ ಕಲಿಕೆ ಅಂತ ಕೂಡ ಕರೀತಾರೆ. ಹಾಗೆ ಜೆ.ಬಿ. ವ್ಯಾಟ್ಸನ್ ಯಾರು ಅಂತ ಹೇಳಿದರೆ ಅವರು ಒಬ್ಬರು ವರ್ತನವಾದಿಗಳು. ವ್ಯಾಟ್ಸನ್ ಅವರು ತನ್ನ ಪ್ರಯೋಗಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಬಾಲಕನನ್ನು ಆಯ್ಕೆ ಮಾಡಿಕೊಳ್ತಾರೆ. ಆಲ್ಬರ್ಟ್ ಅಂತಕ್ಕಂಥ ಒಬ್ಬ ಬಾಲಕನನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಇನ್ನು ಒಳನೋಟ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದವರು ಕೊಹಿಲರ್, ನಿಮಗೆಲ್ಲ ಗೊತ್ತಿದೆ. ಗೆಸ್ಟಾಲ್ಟ್ ಅಂತ ಹೇಳಿದರೆ ಹಿಡಿ ಬಿಡಿ ವಿಧಾನ, ಸಮಗ್ರ ಕಲಿಕೆ ಅಂತ ಕರೀತಾರೆ. ಇಲ್ಲಿ ಚಿಂಪಾಂಜಿಯನ್ನು ನಾವು ಬಳಸ್ಕೊಳ್ತೀವಿ. ಅಂದರೆ ಈ ಕೊಹಿಲರ್ ಅವರ ಒಂದು ಸಿದ್ಧಾಂತದಲ್ಲಿ ಚಿಂಪಾಂಜಿಯನ್ನು ಬಳಸ್ಕೊಳ್ತೀವಿ.
ನಿಮಗೆಲ್ಲ ಗೊತ್ತಿದೆ, ಅದು ಒಳನೋಟ ಕಲಿಕೆ ಅಂತ ಕೂಡ ಕರಿತೀವಿ. ಕೊಹ್ಲರ್ ಅವರು SR ಥಿಯರಿ ಅಂದರೆ ಸಹಚರ್ಯವಾದ ಅಂತ ಹೇಳಿ ಕರಿತೀವಿ. ಅದರ ಮುಖಾಂತರ ಈ ಒಂದು ಸಿದ್ಧಾಂತವನ್ನು ಗೆಸ್ಟಾಲ್ಟ್ ವಾದಿಗಳು ಮಂಡಿಸ್ತಾರೆ. ಚಿಂಪಾಂಜಿಯನ್ನು ನಾವಲ್ಲಿ ಬಳಸ್ಕೊಳ್ತೀವಿ. ಈ ಒಂದು ಸಿದ್ಧಾಂತದ ಮುಖಾಂತರ ನಾವು ಕಲಿಸುವಂತಹ ಒಂದು ಪ್ರಯತ್ನ ಮಾಡಿದ್ದು ಒಳನೋಟ ಕಲಿಕೆ. ಅಂದರೆ ಯಾವ ಕಲಿಕೆಯು ಹೆಚ್ಚು ಮಾನಸಿಕ ಸಾಮರ್ಥ್ಯದ ಬಳಕೆಯಿಂದ ಉಂಟಾಗುತ್ತದೆ. ಕೇಳ್ಬೋದು, ಅಲ್ಲಿ ನೋಡ್ಬೋದು ನೀವು ಥಾರ್ನ್ಡೈಕ್ರವರ ಪ್ರಯೋಗದಲ್ಲಿ ಬೆಕ್ಕು ಅದನ್ನೆಲ್ಲ ಕಂಪೇರ್ ಮಾಡಿ, ಅಲ್ಲಿ ರ್ಯಾಂಡಮ್ ಓಡಾಡುತ್ತೆ, ನಂತರ ಅದು ಎಲ್ಲೋ ಮಿಸ್ ಆಗಿ ಅಗುಳಿಯನ್ನು ತುಳಿಯುತ್ತೆ, ಆ ನಂತರ ಅದು ಹೊರಗಡೆ ಬರುತ್ತೆ. ಅದೇ ಪಾರಿವಾಳನೂ ಅಷ್ಟೇ, ಮಿಸ್ ಆಗಿ ಕುಟುಕುತ್ತೆ, ಕಾಳು ಬರುತ್ತೆ, ಮತ್ತೆ ಕುಟುಕುತ್ತೆ, ಕಾಳು ಬರುತ್ತೆ, ಪ್ರಯತ್ನಗಳು ಹೆಚ್ಚಿದಂತೆ ಅದು ಕನ್ಫರ್ಮ್ ಆಗುತ್ತೆ, ಇದರಿಂದ ನನಗೇನೋ ಒಳ್ಳೇದಾಗತ್ತೆ ಅಂತ ಧನಾತ್ಮಕ ಪುಷ್ಟೀಕರಣ ಸಿಕ್ಕತ್ತೆ. ಅಂದರೆ ಅಲ್ಲಿ ಮೆಂಟಲಿ ಯಾವುದೇ ಒಂದು ಕೆಲಸಗಳು ನಡೆಯೋದಿಲ್ಲ, ಮಾನಸಿಕ ಸಾಮರ್ಥ್ಯದ ಬಳಕೆ ಆಗೋದಿಲ್ಲ. ಬಟ್ ಇಲ್ಲಿ ಆ ಚಿಂಪಾಂಜಿ ಪ್ರಯೋಗದಲ್ಲಿ ಅಂದರೆ ಒಳನೋಟ ಕಲಿಕೆಯಲ್ಲಿ ಅಂತರ್ದೃಷ್ಟಿ ಕಲಿಕೆ ಅಂತ ಕೂಡ ಕರೀತಾರೆ. ಇಲ್ಲಿ ಒಳನೋಟ ಕಲಿಕೆಯಲ್ಲಿ ಮಾನಸಿಕ ಸಾಮರ್ಥ್ಯದ ಬಳಕೆ ಆಗುತ್ತೆ. ಭಾಳ ಇಂಪಾರ್ಟೆಂಟ್, ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಇನ್ನು ಮ್ಯಾಕ್ಸ್ ವರ್ದಿಮಾರ್ ಸ್ಥಾಪಿಸಿದಂತಹ ಪಂಥ ಯಾವುದು ಅಂತ ಹೇಳಿದ್ರೆ ಅದು ಗೆಸ್ಟಾಲ್ಟ್ ಪಂಥ. ಸೊ ಗೆಸ್ಟಾಲ್ಟ್ ಪಂಥನೇ ಒಳನೋಟ ಕಲಿಕೆ ಸಿದ್ಧಾಂತದ ಒಂದು ಪಂಥ. ಸೊ ನೆಕ್ಸ್ಟು ಗೆಸ್ಟಾಲ್ಟ್ ಎಂಬುದು ಜರ್ಮನ್ ಭಾಷೆಯ ಒಂದು ಪದ ಆಗಿದೆ. ಸೊ ಗೆಸ್ಟಾಲ್ಟ್ ಅಂತಕ್ಕಂಥದ್ದು ಒಂದು ಜರ್ಮನ್ ಭಾಷೆಯ ಒಂದು ಪದ, ನಿಮಗೆ ಗೊತ್ತಿರಲಿ ಅದು. ಅದರ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಮ್ಯಾಕ್ಸ್ ವರ್ದಿಮಾರ್ ಅವರಾಗಿರ್ತಾರೆ. ಗೆಸ್ಟಾಲ್ಟ್ ಅಂತಂದರೆ ಏನು ಅರ್ಥ ಕೊಡುತ್ತೆ ಅಂತ ನಿಮ್ಮನ್ನೇನಾದರೂ ಪ್ರಶ್ನೆ ಕೇಳಿದ್ರೆ, ಸೊ ಒಂದು ಗೆಸ್ಟಾಲ್ಟ್ ಅಂತ ಹೇಳಿದ್ರೆ ವಿನ್ಯಾಸ ಅಂತ ಅರ್ಥ ಕೊಡುತ್ತೆ. ಸೊ ಕೇವಲ ವಿನ್ಯಾಸನ ವ್ಯವಸ್ಥೆ ಅಂತ ಕೂಡ ಹೇಳ್ಬೋದು. ವಿನ್ಯಾಸ ಮತ್ತು ವ್ಯವಸ್ಥೆ, ಪೂರ್ಣತೆ ಅಥವಾ ಸಮಗ್ರಾಕೃತಿ ಅಂಥೇಳಿ ಕರಿತೀವಿ. ಸಮಗ್ರಾಕೃತಿ ಅಥವಾ ಪೂರ್ಣಾಕೃತಿ ಅಂಥೇಳಿ ನಾವು ಹೇಳ್ಬೋದು. ಸೊ ಈ ಒಂದು ಅರ್ಥದಲ್ಲಿ ಇದು ಜರ್ಮನ್ ಭಾಷೆಯ ಒಂದು ಪದ ಅಂಥೇಳಿ ನಿಮಗೆ ಗೊತ್ತಿರಲಿ. ಇನ್ನು ಪ್ರಮುಖವಾಗಿ ಈ ಸಿದ್ಧಾಂತದಲ್ಲಿ ನೀವು ಕಲಿಬೇಕಾಗಿರುವಂಥ ಅಂಶ ಏನಪ್ಪ ಅಂದರೆ, ಒಳನೋಟ ಕಲಿಕೆಯು ಮುಖ್ಯವಾಗಿ ಉಂಟಾಗ್ತಕ್ಕಂಥದ್ದು ಯಾವುದರಿಂದ ಅಂದರೆ ಬುದ್ಧಿಶಕ್ತಿಯಿಂದ. ಸೊ ಈ ಬುದ್ಧಿಶಕ್ತಿಯಿಂದನೇ ಒಳನೋಟ ಕಲಿಕೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಸೊ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಈ ಗೆಸ್ಟಾಲ್ಟ್ ವಾದಕ್ಕೆ ಸೇರಿದತಕ್ಕಂತಹ ಮನೋವಿಜ್ಞಾನಿಗಳು ಯಾರು ಅಂತ ಹೇಳಿದ್ರೆ ಮ್ಯಾಕ್ಸ್ ವರ್ದಿಮಾರ್ ಮತ್ತು ಕೊಹ್ಲರ್ ಅವರು, ಕರ್ಟ್ ಕಾಫ್ಕಾ. ಸೊ ಇವರೆಲ್ಲರೂ ಕೂಡ ಗೆಸ್ಟಾಲ್ಟ್ ವಾದಕ್ಕೆ ಸೇರ್ತಾರೆ. ಅದರಲ್ಲಿ ಗೆಸ್ಟಾಲ್ಟ್ ವಾದದ ಪಿತಾಮಹ ಯಾರು ಅಂದರೆ ಮ್ಯಾಕ್ಸ್ ವರ್ದಿಮಾರ್ ಅಂತ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಯಾಕೆ ಅಂದರೆ ಸರ್ ಇಲ್ಲಿ ನೀವು ಹೇಳಿಲ್ಲ ಅಂತ ಅನ್ಕೋಬಾರ್ದು ಅಂಥೇಳಿ ನಾನು ಅದನ್ನು ಕಂಪ್ಲೀಟಾಗಿ ತಿಳಿಸುವಂಥ ಪ್ರಶ್ನೆಗಳು ಯಾವ ರೀತಿ ಬೇಕಾದ್ರೂ ಬರ್ಬೋದು. ಈ ಕೆಳಗಿನವರಲ್ಲಿ ಯಾವ ಮನೋವಿಜ್ಞಾನಿ ಸೇರಿಲ್ಲ ಅಂತ ಕೂಡ ಕೊಡ್ತಾರೆ, ಆ ರೀತಿ ಕೂಡ ನಿಮಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ನೀವು ಆದಾಗ್ಯೂ ಕೂಡ ಓದಿ, ಅನೇಕ ಪರೀಕ್ಷೆ ಪುಸ್ತಕಗಳನ್ನು ಓದಿರ್ತೀರ, ಆದರೂ ಕೂಡ ಒಂದ್ಸರಿ ಗ್ಲಾನ್ಸ್ ಮಾಡೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಹಾಗೆ ಈ ಗೆಸ್ಟಾಲ್ಟ್ ಪಂಥದ ಮನೋವಿಜ್ಞಾನಿಗಳ ಪ್ರಮುಖವಾದ ಕೊಡುಗೆ ಅಂದರೆ ಅಂತರ್ದೃಷ್ಟಿ ಕಲಿಕೆ ಅದರ ಒಂದು ಪ್ರಮುಖವಾದ ಕೊಡುಗೆ ಆಗಿರುತ್ತೆ. ಇನ್ನು ಒಳನೋಟ ಕಲಿಕೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಾವು ಇಡಿಯಾಗಿ ಅರ್ಥ ಮಾಡಿಕೊಂಡು ಕಲಿಯುವ ವಿಧಾನ. ಮಕ್ಕಳು ಕಲಿಯುವಂಥ ವಿಷಯ ಸನ್ನಿವೇಶವನ್ನು ಇಡಿಯಾಗಿ ಅರ್ಥ ಮಾಡಿಕೊಂಡು ಕಲಿಯುವಂತಹ ಕಲಿಕೆ ಒಳನೋಟ ಕಲಿಕೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಇಲ್ಲಿ ಪುಷ್ಟೀಕರಣ ಸಿದ್ಧಾಂತವನ್ನು ರೂಪಿಸಿದವರು ಹಲ್. ಸೊ ಅದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಗೆಸ್ಟಾಲ್ಟ್ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ಪ್ರಶ್ನೆಗಳು ಕೂಡ ಬರಬಹುದು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಕೇವಲ ಅಂದರೆ ತುಂಡು ತುಂಡು ಆಗಿ ಕಲಿಯೋದಕ್ಕಿಂತ ಸಮಗ್ರವಾಗಿ ಕಲಿತಕ್ಕಂಥದ್ದು. ಹಾಗೆ ಕಲಿಕೆಯ ಮೂಲಕ ಮಗು ಅಭಿಪ್ರೇರಿಸಬಹುದು. ಅಧ್ಯಾಪಕರು ಮಕ್ಕಳಿಗೆ ಹೊಸ ವಿಷಯವನ್ನು ಕಲಿಸುವ ಮುಖಾಂತರ ಅವರ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಬೋದು. ಹಾಗೆಯೇ ಶಿಕ್ಷಣದಲ್ಲಿ ಕಲಿಯಬೇಕಾದಂಥ ವಸ್ತುವಿನ ಸಮಗ್ರ ನೋಟವನ್ನು ವಿದ್ಯಾರ್ಥಿಗಳಿಗೆ ಒದಗಿಸುವುದರ ಮಹತ್ವವನ್ನು ಈ ಒಂದು ಗೆಸ್ಟಾಲ್ಟ್ ವಾದ ಏನು ಮಾಡುತ್ತೆ, ತಂದುಕೊಡುತ್ತೆ. ಅರ್ಥವಿಲ್ಲದ ಕಲಿಕೆ, ಯತ್ನ ಮತ್ತು ಕಂಠಪಾಠ ವಿಧಾನ ಕಲಿಕೆಗಳಿಗಿಂತ ನಾವು ಅರ್ಥ ಮಾಡ್ಕೊಂಡು ಕಲಿಯೋದು ಭಾಳ ಇಂಪಾರ್ಟೆಂಟು. ಅಂದರೆ ಸುಮ್ಮನೆ ಬಾಯ್ಪಾಠ ಮಾಡೋದು ಅದು ಇದು ಅದೆಲ್ಲ ಇಂಪಾರ್ಟೆಂಟೇ ಅಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಒಂದು ಕಲಿಕೆಯನ್ನು ತಿಳಿಸುವಂಥ ಪ್ರಯತ್ನ ಈ ಒಂದು ಗೆಸ್ಟಾಲ್ಟ್ ವಾದ ಅಥವಾ ಒಳನೋಟ ಕಲಿಕೆ ನಮಗೆ ತಿಳಿಸುತ್ತೆ. ಸೊ ಇದಿಷ್ಟು ನಿಹಿತ ಅರ್ಥಗಳು. ಹಾಗೆ ಸಮಸ್ಯೆ ಪರಿಹಾರ ಮಾರ್ಗವನ್ನು ವಿದ್ಯಾರ್ಥಿಯೇ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು, ವಿದ್ಯಾರ್ಥಿಗಳ ವರ್ತನೆಯನ್ನು ತಾನೇ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಅಲ್ಲಿ ಹೇಗೆ ಚಿಂಪಾಂಜಿ ಬಾಳೆಹಣ್ಣನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿತ್ತು, ಹಾಗೆ ಸರಿಯಾದ ದಾರಿಯನ್ನು ತಾನೇ ಗ್ರಹಿಸಿಕೊಳ್ಳುವಂಥ ಪ್ರಯತ್ನ ಮಾಡಲಿ ಅಂತಕ್ಕಂಥದ್ದಕ್ಕೆ ಇನ್ಸೈಟ್ ಲರ್ನಿಂಗ್ ಅಂತ ಹೇಳಿ ಕರೀತಾರೆ. ಸೊ ಅದಷ್ಟು ಒಂದು ಕೊಹ್ಲರ್ ಅವರ ಪ್ರಯೋಗಕ್ಕೆ ಸಂಬಂಧಪಡುತ್ತೆ. ಇನ್ನು ಮುಂದಿನದು ಬಂದು
ಪುಷ್ಟೀಕರಣ ಸಿದ್ಧಾಂತ. ಸೊ ಈ ಪುಷ್ಟೀಕರಣ ಸಿದ್ಧಾಂತವನ್ನು ಹಲ್ ರವರು ನಿರೂಪಿಸ್ತಾರೆ. ಸಾಮಾಜಿಕ ವೀಕ್ಷಣಾತ್ಮಕ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದರೆ ಅದು ಬಂಡೂರವರು. ಸೊ ಬಂಡೂರವರು ಏನನ್ನ ಪ್ರತಿಪಾದನೆ ಮಾಡ್ತಾರೆ? ಸಾಮಾಜಿಕ ವೀಕ್ಷಣಾತ್ಮಕ ಕಲಿಕೆಯನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಇವರು ಪ್ರತಿಪಾದನೆ ಮಾಡಿದಂತಹ ಒಂದು ಸಿದ್ಧಾಂತದಲ್ಲಿ ಮಕ್ಕಳು ಹೆಚ್ಚು ಅನುಕರಣೆ ಮೂಲಕ ಕಲಿತಾರೆ ಅಂತಕ್ಕಂಥದ್ದು. ಸೊ ಯಾವ ಥರ ಅನುಕರಣೆ? ಬಂಡೂರವರದು ಅನುಕರಣ ಕಲಿಕೆ ಅಥವಾ ಈ ಒಂದು ಸಾಮಾಜಿಕ ವೀಕ್ಷಣಾತ್ಮಕ ಕಲಿಕೆ ಅಂತೇಳಿ ಹೇಳ್ತಾರೆ ಅಂತ ನೋಡೋದಾದ್ರೆ, ದೇವಸ್ಥಾನಕ್ಕೆ ಹೋಗ್ತಾರೆ ತಂದೆ ತಾಯಿಗಳು, ಮಗುವನ್ನು ಕರ್ಕೊಂಡು ಹೋಗಿರ್ತಾರೆ, ಗಂಟೆ ಹೊಡಿತಾರೆ, ದೇವರಿಗೆ ನಮಸ್ಕಾರ ಮಾಡ್ತಾರೆ. ಅದನ್ನು ಕೂಡ ಮಗು ಗಂಟೆ ಹೊಡೆಯೋಕ್ಕೆ ಹಾತೊರೆಯುತ್ತೆ, ನಮಸ್ಕಾರ ಮಾಡಲಿಕ್ಕೂ ಕೂಡ ಹಾತೊರೆಯುತ್ತೆ. ಈಗೆಲ್ಲ ಹಂಗೆ ಮಾಡಂಗಿಲ್ಲ ಸರ್, ಬೇರೆ ಥರ ಮಾಡ್ತಾರೆ. ಏನು? ಸ್ಮಾರ್ಟ್ಫೋನ್ ಇಟ್ಕೊಂಡಿರ್ತಾರೆ, ವಾಟ್ಸಪ್ ತೆಗಿತಾರೆ, ಫೇಸ್ಬುಕ್ ತೆಗಿತಾರೆ, ಮತ್ತು ಗೂಗಲಲ್ಲಿ ಸರ್ಚ್ ಮಾಡ್ತಾರೆ, ಯೂಟ್ಯೂಬ್ ನೋಡ್ತಾರೆ. ಸೊ ಈಗೂ ಕೂಡ ಮಕ್ಕಳು ಏನು ಮಾಡ್ತಾರೆ ಅಂದರೆ ಮೊಬೈಲ್ ಕೇಳ್ತಾರೆ, ಯೂಟ್ಯೂಬಲ್ಲಿ ವಿಡಿಯೋಗಳು, ಕಾರ್ಟೂನ್ ನೋಡ್ತಾರೆ, ಅವರು ಕೂಡ ವಾಟ್ಸಪ್ ನೋಡ್ತಾರೆ, ಅವರು ಕೂಡ ಫೇಸ್ಬುಕ್ ನೋಡಬೇಕು ಅಂತ ಆಸೆ ಪಡ್ತಾರೆ, ಅವರು ಸೆಲ್ಫಿ ತಗೊಳ್ಳೋಕೆ ಆಸೆ ಪಡ್ತಾರೆ. ಇದೆಲ್ಲವೂ ಕೂಡ ಈ ಬಂಡೂರವರು ಹೇಳಿದಂತೆ ಅನುಕರಣೆ ಮೂಲಕ ಮಾಡ್ತಕ್ಕಂಥ ಕಲಿಕೆ. ಮಕ್ಕಳಿಗೆ ಯಾಕೆ ಆ ರೀತಿ ಕಲ್ತ್ಕೊಂಡ್ರು? ನಾವು ಮಾಡೋದನ್ನೇ ಅವರು ಮಾಡೋದು. ನಾವು ಅದನ್ನು ಬಿಟ್ಟು ಪುಸ್ತಕ ಹಿಡ್ಕೊಂಡು ಓದಿದರೆ ಅವರು ಕೂಡ ಪುಸ್ತಕ ಹಿಡ್ಕೊತಾರೆ. ಸೊ ನಾವೇನು ಮಾಡ್ತೀವೋ ಅದನ್ನು ಅವರು ಮಾಡ್ತಾರೆ ಅನ್ನೋದಕ್ಕೆ ಇದು ಪ್ರಮುಖವಾದಂತಹ ಒಂದು ಎಕ್ಸಾಂಪಲ್. ಸೊ ಪುಸ್ತಕದಲ್ಲಿ ಓದಿದ್ದು ನಾನು ನಿಮಗೆ ಹೇಳ್ತಿದ್ದೀನಿ, ಬಟ್ ಇದನ್ನು ನಾನು ಕೆಲವೊಂದನ್ನು ಸೇರಿಸಿ ಹೇಳ್ತಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತೇಳಿ. ಇನ್ನು ಅನ್ವೇಷಣಾ ಕಲಿಕೆ, ಇದನ್ನು ಪ್ರತಿಪಾದಿಸಿದವರು, ಅನ್ವೇಷಣಾ ಕಲಿಕೆಯ ಪಿತಾಮಹ ಯಾರು ಅಂತ ನೋಡೋದಾದರೆ ಬ್ರೂನರ್ ಅವರನ್ನು ಆ ರೀತಿ ಕರಿತೀವಿ. ಇನ್ನು ಸಂಜ್ಞಾತ್ಮಕ ಅಸಂಗತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದು ಯಾರು ಅಂತ ಹೇಳಿದ್ರೆ ಅದು ಗ್ಯಾನೇರ್ ಅವರು. ಇನ್ನು ಸಾಂಕೇತಿಕ ಕಲಿಕೆಯನ್ನು ಪ್ರತಿಪಾದಿಸಿದವರು ಟೋಲ್ಮನ್ ರವರು. ಸೊ ಇವೆಲ್ಲ ಪ್ರಮುಖವಾಗಿ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್, ನೀವು ನೆನಪಿಟ್ಕೊಳ್ಳಿ, 1 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಹಾಗೆ ಕಲಿಕೆಯೊಂದು ಬೇರೊಂದು ಕಲಿಕೆಯ ಮೇಲೆ ಪ್ರಭಾವ ಬೀರೋದು. ಇಲ್ಲಿ ಕಲಿಕೆಗೆ ಸಂಬಂಧಪಟ್ಟಂತೆ ವರ್ಗಾವಣೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನೀಗ, ಟ್ರಾನ್ಸ್ಫರ್ ಲರ್ನಿಂಗ್ ಅಂತೇಳಿ. ಸೊ ಇದು ಕಲಿಕೆಯ ವರ್ಗಾವಣೆ ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ 3 ರೀತಿಯಾದ ವರ್ಗಾವಣೆಗಳನ್ನು ನಾವು ಗಮನಿಸ್ತೀವಿ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಧನಾತ್ಮಕ, ಅಂದರೆ ನಾವು ಯಾವುದೇ ಸನ್ನಿವೇಶದಲ್ಲಿ ಕಲಿತಂಥದ್ದು ಮತ್ತೊಂದು ಸನ್ನಿವೇಶದಲ್ಲಿ ಉಪಯೋಗಕ್ಕೆ ಬರುತ್ತೆ. ಋಣಾತ್ಮಕ, ಉಪಯೋಗಕ್ಕೆ ಬಾರದೆ ಬದಲಾಗಿ ತೊಂದರೆಯನ್ನು ತಂದುಕೊಡುತ್ತೆ. ಶೂನ್ಯ, ಯಾವುದು ಸಂಬಂಧ ಇಲ್ಲ, ನಾವು ಅವಾಗ ಕಲ್ತಿರೋದಕ್ಕೂ ಈಗ ಮಾಡ್ತಿರೋದಕ್ಕೂ ಏನು ವ್ಯತ್ಯಾಸ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂಥೇಳಿ ಶೂನ್ಯ ಕಲಿಕೆಯನ್ನು ನಾವು ಗಮನಿಸ್ಬೋದು. ಹಾಗೆ ಕಲಿಕೆಯ ವಕ್ರರೇಖೆ ಹೊಂದಿರುವಂಥ ಹಂತಗಳು ಪ್ರಮುಖವಾಗಿ 3 ಹಂತಗಳನ್ನು ಅದು ಒಳಗೊಂಡಿರುತ್ತೆ. ಸೊ ಅದು ಗಂಟೆ ಆಕಾರದಲ್ಲಿರುತ್ತೆ ಅಂತ ಕೂಡ ನಿಮಗೆ ಗೊತ್ತಿದೆ. ಕಲಿಕೆಯ ಯಾವ ಹಂತದಲ್ಲಿ ಕಲಿಕಾರ್ಥಿಗೆ ಪ್ರೋತ್ಸಾಹದ ಅಗತ್ಯವಿದೆ ಅಂದರೆ ಮಾಧ್ಯಮ ಹಂತದಲ್ಲಿ, ಅಂದರೆ ಸ್ವಲ್ಪ ಮೀಡಿಯಂ ಸ್ಟೇಜಲ್ಲಿ ಅವನಿಗೆ ಪ್ರೋತ್ಸಾಹದ ಅವಶ್ಯಕತೆ ಇರುತ್ತೆ. ಕಲಿಕೆಯ ಮೂಲ ಪ್ರೇರಣೆ ಯಾರಪ್ಪ ಅಂತ ಹೇಳಿದರೆ ಬಹಳ ಇಂಪಾರ್ಟೆಂಟ್ ಇದು, ಅಭಿಪ್ರೇರಣೆಯ ವರ್ತನೆಯನ್ನು ಬಲಗೊಳಿಸುತ್ತದೆ. ಸೊ ಅಭಿಪ್ರೇರಣೆ ಏನಿದೆಯಲ್ಲ, ಮೋಟಿವೇಶನ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ದ ಲರ್ನಿಂಗ್. ಯಾವುದೇ ಒಂದು, ಈಗ ನೀವು ಏನಾದರೂ ಕೆಲಸ ಮಾಡಬೇಕಂದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಮೋಟಿವೇಶನ್ ಬೇಕು. ಆ ಮೋಟಿವೇಶನ್ ಇದ್ರೇ ಕಲಿಕೆ ಆಗತ್ತೆ ಅಂತಕ್ಕಂಥದ್ದು. ಅಂದರೆ ಕಲಿಕೆಯ ಮೂಲ ಪ್ರೇರಣೆ ಯಾರು? ಮೋಟಿವೇಶನ್. ಸೊ ಮೋಟಿವೇಶನ್ ಇಲ್ಲ ಅಂದರೆ ನಾವು ಕಲಿಯೋದು ಕಷ್ಟನೇ ಅಂತ. ಕಲಿಕೆ ವರ್ತನೆಯನ್ನು ಬಲಗೊಳಿಸುವಂಥದ್ದು ಯಾವುದು? ಅಭಿಪ್ರೇರಣೆ. ಇನ್ನು ಅಭಿಪ್ರೇರಣೆ ಪದ ಲ್ಯಾಟಿನ್ ಭಾಷೆಯ ಮೂವ್ ಅಂತಕ್ಕಂಥ ಒಂದು ಪದದಿಂದ, ಮೂವರ್ಸ್ ಅಂತೇಳಿ ಕರಿತೀವಿ, ಮೋಟಿವೇಶನ್ ಅಂತ ಹೇಳಿ ಅದರಿಂದ ಬಂದಿದೆ. ಅದರ ಅರ್ಥ ಚಲಿಸುವಂತೆ ಮಾಡು ಅಂಥೇಳಿ. ಸೊ ಈ ಅಭಿಪ್ರೇರಣೆ ಶಾರೀರಿಕ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಹೇಳಿದರೆ ಮಾರ್ಗನ್ ರವರು. ಈ ಅಭಿಪ್ರೇರಣೆ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಮಂಡಿಸಿದವರು ಸಿಗ್ಮಂಡ್ ಫ್ರಾಯ್ಡ್. ಸೊ ಸಿಗ್ಮಂಡ್ ಫ್ರಾಯ್ಡ್ ರವರು ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಮಂಡಿಸ್ತಾರೆ. ಇನ್ನು ಸ್ಮೃತಿ ಬಗ್ಗೆ ಮಾತಾಡೋದಾದರೆ ಸ್ಮೃತಿ 4 ಹಂತಗಳನ್ನು ಒಳಗೊಂಡಿದೆ. ಯಾವ ರೀತಿಯಾಗಿ 4 ಹಂತಗಳು ಅಂದರೆ ಕಲಿಕೆ, ಧಾರಣೆ, ಪುನರ್ಸ್ಮರಣೆ, ಗುರುತಿಸುವಿಕೆ. ಇದು ನಿಮಗೆ ಸಾಕಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಸ್ಮೃತಿಯ 4 ಹಂತಗಳು ಕಲಿಕೆ, ಧಾರಣೆ, ಪುನರ್ಸ್ಮರಣೆ, ಗುರುತಿಸುವಿಕೆ ಅಥವಾ ಅಭಿಜ್ಞಾನ ಅಂತ ಕೂಡ ಹೇಳ್ತಾರೆ. ಸೊ ಇವು ಪ್ರಮುಖವಾದ ಹಂತಗಳು. ಅದರಲ್ಲಿ ಸೈಮಲ್ಟೇನಿಯಸ್ ಆಗಿ ಒಂದು ಮೇಲೆ ಕೆಳಗೆ ಕೊಟ್ಟು ನಿಮಗೆ ಕರೆಕ್ಟ್ ಅಂತ ಕೇಳ್ಬೋದು. ಈ ಧಾರಣೆ ವಕ್ರರೇಖೆಯನ್ನು ರಚಿಸಿದವರು ಯಾರು ಅಂದರೆ ಹರ್ಮನ್ ಹೆಬ್ಬಿಂಗಾಸ್ ರವರು. ಧಾರಣಾ ವಕ್ರರೇಖೆಯನ್ನು ರಚಿಸಿದವರು ಹರ್ಮನ್ ಹೆಬ್ಬಿಂಗಾಸ್ ರವರು. ವಿಷಯವೊಂದನ್ನು ಕಲಿಯುವಾಗ ಹಲವಾರು ಹಂತಗಳಲ್ಲಿ ವಿಂಗಡಿಸಿಕೊಂಡು ಕಲಿಯುವುದನ್ನು ನಾವು ಖಂಡ ವಿಧಾನ ಅಂತ ಕರಿತೀವಿ. ಸೊ ಖಂಡ ವಿಧಾನ ಅಂದರೆ ಏನು ಅಂತ ಕೇಳ್ಬೋದು. ವಿಷಯವೊಂದನ್ನು ಕಲಿಯುವಾಗ ಕೆಲವು ಹಂತಗಳಲ್ಲಿ ವಿಂಗಡಿಸಿಕೊಂಡು ಕಲಿಸುವುದನ್ನು ಖಂಡ ವಿಧಾನ ಅಂತಾರೆ. ಭಾಷಾ ಬೋಧನೆಯಲ್ಲಿ ಪದ್ಯಗಳನ್ನು ಕಲಿಸುವಾಗ, ಪಾಠಗಳನ್ನು ಕಲಿಸುವಾಗ ಬೇರೆ ಬೇರೆ ವಿಧಾನಗಳನ್ನು ನಾವು ಗಮನಿಸ್ಬೋದು. ತುಂಡು ತುಂಡಾಗಿ ಮಾಡಿ ಕಲಿಸ್ತಕ್ಕಂಥದ್ದು. ಇನ್ನು ಸ್ಮೃತಿಗೆ ಆಪೋಸಿಟ್ ಏನು? ವಿಸ್ಮೃತಿ. ಏನಾಗಂದ್ರೆ
ಧಾರಣದ ವೈಫಲ್ಯ, ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಅವಧಾನ ವಿಭಜನೆ ಆಯಿತು, ಅಥವಾ ಇನ್ನೇನೋ ಬೇರೆ ಯೋಚನೆ ಬಂತು, ಅಥವಾ ಡಿಪ್ರೆಷನ್ ಆಯಿತು, ಅಥವಾ ಗಾಬರಿ ಆಯಿತು, ಏನೋ ಒಂದಾಗಿ ಒಟ್ಟು ನಾವು ಅದನ್ನು ನೆನಪಿಂದ ತೆಗೆದುಹಾಕಿರ್ತೀವಿ. ಅದನ್ನು ವಿಸ್ಮೃತಿ ಅಂತ ಕರಿತೀವಿ. ಸೊ ಇನ್ನು ಬುದ್ಧಿಶಕ್ತಿಯು ತುಂಬ ವೇಗವಾಗಿ ವಿಕಾಸಗೊಳ್ಳುವ ಹಂತ ಯಾವುದಪ್ಪ ಅಂತ ಹೇಳಿದ್ರೆ ಬಾಲ್ಯಾವಸ್ಥೆ. ಸೊ ಅವಾಗ ಭಾಳ ಬೇಗ ಬುದ್ಧಿಶಕ್ತಿ ವಿಕಾಸಗೊಳ್ಳುತ್ತೆ. ಇನ್ನು ವೈಯಕ್ತಿಕ ಭಿನ್ನತೆಗಳ ಪರಿಕಲ್ಪನೆ ಯಾವುದರ ಸಹಾಯದ ಮೂಲಕ ವೀಕ್ಷಿಸಬಹುದು ಅಂದರೆ ಸಾಮಾನ್ಯ ಸಂಭಾವ್ಯ ರೇಖೆ. ಇದರ ಮುಖಾಂತರ ನಾವು ವೈಯಕ್ತಿಕ ಭಿನ್ನತೆಗಳ ಪರಿಕಲ್ಪನೆಯನ್ನು ಕೂಡ ವಿವರಣೆಯನ್ನು ತಗೊಳ್ಬೋದು. ವೈಯಕ್ತಿಕ ಭಿನ್ನತೆಗಳ ಪರಿಕಲ್ಪನೆಯನ್ನು ವೈಜ್ಞಾನಿಕ ಬೆಳಕಿಗೆ ತಂದವರು ಯಾರಪ್ಪ ಅಂದರೆ ಗಾಲ್ಟನ್ ರವರು. ಸೊ ಗಾಲ್ಟನ್ ರವರು ಏನು ಮಾಡ್ತಾರೆ, ಈ ಇಂಡಿವಿಜುವಲ್ ಡಿಫರೆನ್ಸನ್ನು ವೈಜ್ಞಾನಿಕವಾಗಿ ಅವರು ಬೆಳಕಿಗೆ ತರ್ತಾರೆ. ಹಾಗೆ ವೈಯಕ್ತಿಕ ಭಿನ್ನತೆಗೆ ಬಹಳಷ್ಟು ಪ್ರಮುಖವಾದಂತಹ ಕಾರಣ ಏನು ಅಂತ ನೋಡೋದಾದರೆ ವಂಶವಾಹಿಗಳು ಜೊತೆಗೆ ಪರಿಸರ. ಸೊ ಅದು ಕೂಡ ವ್ಯಕ್ತಿ ಭಿನ್ನತೆಗೆ ಅಥವಾ ವೈಯಕ್ತಿಕ ಭಿನ್ನತೆಗೆ ಕಾರಣ ಆಗುತ್ತೆ. ಇನ್ನು ಬುದ್ಧಿಶಕ್ತಿ ಪದದ ಜನಕ ಯಾರು ಅಂದರೆ ಟರ್ಮನ್ ರವರು ಅಂತ ನಾವು ಹೇಳ್ಬೋದು. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಮುಂದುವರಿದ ಭಾಗವನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ಅಂಶಗಳಲ್ಲಿ ಎಕ್ಸಾಮ್ನಲ್ಲಿ ಖಂಡಿತ ನಿಮಗೆ ಅಂಕಗಳು ಬರುತ್ತೆ. ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಒಂದು ಪ್ರಶ್ನೆಯನ್ನು ಕೇಳಿ ನಿಮಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ ಪ್ರಶ್ನೆಗೆ ನೀವು ಉತ್ತರವನ್ನು ಕಮೆಂಟ್ ಮಾಡೋದ್ರ ಮುಖಾಂತರ ನನಗೆ ತಿಳಿಸ್ಬೋದು. ಅರ್ಥಪೂರ್ಣ ಸ್ವೀಕಾರ ಕಲಿಕೆಯನ್ನು ತಿಳಿಸಿಕೊಟ್ಟವರು ಯಾರು ಅಂತ. ಈಗ ನಾನು ಅದನ್ನು ಹೇಳಿರ್ಬೋದು ಅಥವಾ ಹೇಳಿಲ್ಲದೆ ಇರ್ಬೋದು. ಅದಕ್ಕೆ ಉತ್ತರವನ್ನು ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ TET ಮತ್ತು GPSTR ಅಥವಾ ಇನ್ಯಾವುದೇ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಒಂದು ತಯಾರಿ ನಡೆಸಿರ್ತಕ್ಕಂತಹ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ